ಸೆಕ್ಷುವಲ್ ಆಕ್ಟಿವಿಟಿಲಿ ಬೋತ್ ಪಾರ್ಟ್ನರ್ಸ್ ಎರಡು ಕೈ ಸೇರಿದ್ರೇ ಚಪ್ಪಾಳೆ. ಲೈಂಗಿಕ ಆರೋಗ್ಯ ಅನ್ನೋದು ಅದೇ ಸಪ್ರೇಟ್ ಅಲ್ಲ, ನಮ್ಮ ಆರೋಗ್ಯದ ಒಂದು ಭಾಗ. ನಮ್ಮ ಸೆಕ್ಷುವಲ್ ಚೆನ್ನಾಗಿತ್ತಂದ್ರೆ ನಾವು ಚೆನ್ನಾಗಿದ್ದೀವಿ ಅಂತ ಅರ್ಥ, ಇಲ್ವಾ ಏನೋ ತೊಂದರೆ ಇದೆ ನಮ್ಮ ಬಾಡಿಲಿ ಅಂತ ಅರ್ಥ. ಲೈಂಗಿಕ ಸಮಸ್ಯೆ ಏನಾರು ಇತ್ತಂದ್ರೆ ನಮ್ಮ ಆರೋಗ್ಯದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತಲೇ ಅರ್ಥ, ಸುಮ್ಮನೆ ಆಗಲ್ಲ. ಎಂಗೇಜಲ್ಲಿ ಮೋಸ್ಟ್ ಕಾಮನ್ ಕಾರಣ ಏನಂದರೆ ಆಂಗ್ಸೈಟಿ. ಇತ್ತೀಚೆಗೆ ನಮ್ಮ ಲೈಫ್ ಸ್ಟೈಲ್ ಸೆಡೆಂಟರಿ ಲೈಫ್ ಸ್ಟೈಲ್ ಆಗೋಗಿದೆ. ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದರೆ ನಿಮಿರುವಿಕೆ ಆಗದೇ ಇರ್ತಕ್ಕಂಥದ್ದು, ಇಲ್ಲ ನಿಮಿರುವಿಕೆ ಆಗೋದು ಬಟ್ ಅಷ್ಟು ಗಟ್ಟಿ ಇಲ್ಲೇ ಇರತಕ್ಕಂಥದ್ದು. ಫಸ್ಟ್ ಟೈಮು ಲೈಂಗಿಕ ಕ್ರಿಯೆ ನಡ್ಸಕ್ಕೆ ಹೋದಾಗ ಅಯ್ಯೋ ಏನಾಗುತ್ತೋ, ಏನು ಅನ್ಕೊತಾರೋ, ನನ್ನ ಕೈಲಾಗುತ್ತಾ ಇಲ್ವಾ, ಈ ಥರ ಎಲ್ಲ ಯೋಚನೆ ಮಾಡೋದುಂಟು. ದಾಂಪತ್ಯ ಜೀವನ ಪರಿಪೂರ್ಣ ಆಗೋದೇ ಇಲ್ಲ. ಬಿಡೋ ನಾನು ಸೆಕ್ಸ್ ಮಾಡ್ದಲೇ ಆರಾಮಾಗಿರ್ತೀನಿ ಅನ್ನೋದು ಸುಳ್ಳು. ಒಬ್ಬೊಬ್ಬರಿಗೆ ಸ್ಪೆಸಿಫಿಕ್ ಆಗಿ ಒಬ್ಬರ ಜೊತೆ ಮಾತ್ರ ನಿಮಿರುವಿಕೆ ಆಗಲ್ಲ, ಬೇರೆಯವ್ರ ಜೊತೆ ನಿಮಿರುವಿಕೆಗೆ ಏನು ಸಮಸ್ಯೆ ಇರಲ್ಲ. ನಮ್ಮ ಬ್ರೈನ್ಗೂ ಮತ್ತು ನಮ್ಮದು ಮರ್ಮಕ್ಕೂ ಒಳ್ಳೆ ಕನೆಕ್ಷನ್ ಇದೆ, ನ್ಯೂರಲಾಜಿಕಲ್ ಕನೆಕ್ಷನ್. ಯಾವಾಗ ಈ ಥರ ಯೋಚನೆ ಮಾಡ್ತಾರೋ ಅಂಥವ್ರಿಗೆ ಟಕ್ ಅಂತ ನಿಮಿರುವಿಕೆ ಬಿದ್ದೋಗ್ಬಿಡುತ್ತೆ. ಸುಮ್ಮನೆ ಮಾತ್ರೆ ತೊಗೊಂಡ ತಕ್ಷಣ ಹಂಗೆ ನಿಂತ್ಕೊಂಡ್ಬಿಡಲ್ಲ. ಅವರಲ್ಲಿ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ತೋರ್ಸೋಕ್ಕೆ ಈ ನಿಮಿರುವಿಕೆ ಪ್ರಾಬ್ಲಮ್ಮು ಅವ್ರಿಗೆ ಮೊದಲನೇ ಸೂಚನೆ. ವಾರ್ ನಡೀತಾ ಇದೆ, ಇರಾನ್ ಮತ್ತು ಅಮೆರಿಕ ವರ್ಸಸ್ ಇಸ್ರೇಲ್. ಆ ವಾರಲ್ಲಿ ಯಾವಾಗ ನ್ಯೂಕ್ಲಿಯರ್ ಬಾಂಬ್ ಹಾಕ್ತಾರೋ ಅಂತ ಎಲ್ಲರಿಗೂ ಯೋಚನೆ ಇರುತ್ತೆ. ಈ ಚಿಕ್ಕ ಪುಟ್ಟನ ಆಗ್ತೈತೆ, ಏನೋ ತೊಂದರೆ ಆಗ್ತೈತೆ, ನಿಮಿರುವಿಕೆ ಬಿಡು ಸರಿ ಆಗುತ್ತೆ ಅಂತ ಅಂದ್ಕೊಳ್ಳೋರಿಗೆ ನೆಕ್ಸ್ಟ್ ಹಾರ್ಟ್ ಅಟ್ಯಾಕ್, ನ್ಯೂಕ್ಲಿಯರ್ ಬಾಂಬ್ ಇದ್ದಂಗೆ. ಏನೇ ಆಗಲಿ ನಿಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಯಾವ ಸಬ್ಜೆಕ್ಟ್ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದಾಗ ಸುಮ್ಮನೆ ನೀವೇ ಹಂಗೆ ಅಂದ್ಕೊಳ್ಳೋದು ಹಿಂಗೆ ಅಂದ್ಕೊಳ್ಳೋದೆಲ್ಲ ಸರಿ ಇಲ್ಲ. ನೀವು ಹೇಳೋವರೆಗೂ ನಿಮ್ಮ ಸ್ವಂತ ಹೆಂಡತಿ ಆಗಲಿ ನಿಮ್ಮ ಅಪ್ಪ ಅಮ್ಮಂಗಾಗಲಿ ನಿಮ್ಮ ಸಮಸ್ಯೆನ ಯಾವತ್ತೂ ಹೇಳಲ್ಲ. ಗಂಡಸರೇ ಬಂದು ಹೇಳ್ಕೊಳ್ಳೋದು ಬದಲು ಹೆಂಗಸರು ಪುಷ್ ಮಾಡ್ತಾ ಇದ್ದಾರೆ ಅವ್ರ ಮನೇಲಿ. ವೈಫ್ಗಳು ಸ್ವಲ್ಪ ಹೋಗಿ ತೋರಿಸ್ಕೊಡಿ, ಏನೋ ಪ್ರಾಬ್ಲಮ್ ಆಗ್ತೈತೆ. ಬಿಕಾಸ್ ಫಿಸಿಕಲ್ ಇಂಟಿಮೆಸಿ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಎವ್ರಿ ಒನ್ಸ್ ಲೈಫ್. ಒಂದ್ಸಲಿ ಎರೆಕ್ಷನ್ಸ್ ಚೆನ್ನಾಗಿರುತ್ತೆ, ಮಕ್ಕಳಾಗಲ್ಲ. ಒಂದೊಂದ್ಸಲಿ ಅವ್ರದ್ದು ಸ್ಪರ್ಮ್ ಅನಾಲಿಸಿಸ್ ಚೆನ್ನಾಗಿರುತ್ತೆ, ಅವ್ರಿಗೆ ಎರೆಕ್ಷನ್ಸ್ ಆಗಲ್ಲ ಸರಿಗೆ. ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಅನ್ನೋದು ಇದೊಂದೇ ಅಂತಲ್ಲ, ಯಾವುದೇ ಕಾಯಿಲೆಗಾಗಲಿ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದ್ದಂಗೆ. ನೀವೇ ಯೋಚನೆ ಮಾಡಬೇಕು, ಸೆಕ್ಸ್ ಬೇಕಾ ಇಲ್ಲ ನಿಮಗೆ ಹ್ಯಾಬಿಟ್ಸ್ ಬೇಕು. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ನಾವಿವತ್ತು ಮಾತಾಡ್ತಾ ಇರುವಂಥದ್ದು ಒಂದು ಸೂಕ್ಷ್ಮವಾಗಿರುವಂಥ ವಿಚಾರ, ಪುರುಷರ ಲೈಂಗಿಕ ಆರೋಗ್ಯದ ಬಗ್ಗೆ. ಸೊ ಯಂಗ್ ಏಜಲ್ಲಿ ಪುರುಷರಲ್ಲಿ ಯಾಕೆ ಈ ಒಂದು ನಿಮಿರುವಿಕೆಯ ಸಮಸ್ಯೆ ಉಂಟಾಗುತ್ತೆ? ಸೊ ಇದನ್ನು ನಾವು ಇಂಗ್ಲೀಷಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಕರಿತೇವೆ. ಸೊ ಪುರುಷರಲ್ಲಿ ಯಾಕೆ ಈ ಸಮಸ್ಯೆ ಉಂಟಾಗುತ್ತೆ, ಇದರ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ, ಹಾಗೆಯೇ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ, ಸೊ ಇದ್ರ ಬಗ್ಗೆ ಮುಕ್ತವಾಗಿ ಯಾಕೆ ಮಾತಾಡಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅನಿಲ್ ಕುಮಾರ್ ಟಿ, ಡೈರೆಕ್ಟರ್ ಆ್ಯಂಡ್ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್, ಯೂರೋ ಆನ್ಕಾಲಜಿಸ್ಟ್ ಆ್ಯಂಡ್ ರೋಬೋಟಿಕ್ ಸರ್ಜನ್, ಸೌತ್ ಮಾರ್ಕ್ ಕ್ಲಿನಿಕ್, ಎಸ್ರೋ ಲೇಔಟ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಡಾಕ್ಟರ್, ಈಗ ಪುರುಷರಲ್ಲಿ ಉಂಟಾಗುವಂಥ ಒಂದು ಸಮಸ್ಯೆ ಅಂದರೆ ಲೈಂಗಿಕ ವಿಚಾರದ ಬಗ್ಗೆ ನಾವು ಮಾತಾಡಬೇಕು. ಯಾಕೆಂತ ಹೇಳಿದ್ರೆ ಹೆಲ್ತ್ ಅಂತ ಬಂದಾಗ ನಾವು ಬರೀ ಯಾವುದು ಜ್ವರ, ಕೆಮ್ಮು, ನೆಗಡಿ ಅಥವಾ ಕಿಡ್ನಿ, ಲಿವರ್ ಬಗ್ಗೆ ಮಾತ್ರ ಅಲ್ಲ. ಸೊ ಲೈಂಗಿಕ ಆರೋಗ್ಯದ ಬಗ್ಗೆ ಕೂಡ ನಾವು ಮಾತಾಡೋದು ಅಷ್ಟೇ ಮುಖ್ಯ ಆಗತ್ತೆ. ಕೆಲವರು ಇದನ್ನು ಹೇಳ್ಕೊಳ್ಳೋದಕ್ಕೆ ಹಿಂಜರಿತಾರೆ, ಮುಜುಗರ ಪಡ್ತಾರೆ. ಆದರೆ ನಾವು ಹೆಲ್ತ್ ಬಗ್ಗೆ ಮಾತಾಡೋದ್ರಿಂದಾಗಿ ಈ ವಿಚಾರದ ಬಗ್ಗೆ ಕೂಡ ಕವರ್ ಮಾಡಬೇಕು ಅನ್ನಿಸ್ತು. ಸೊ ಹಾಗಾಗಿ ಇವತ್ತು ನಾವು ಮಾತಾಡ್ತಾ ಇರುವಂಥದ್ದು ನಿಮಿರುವಿಕೆಯ ಸಮಸ್ಯೆ ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳಿಬಿಟ್ಟು. ಸೊ ಇನ್ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಏನು ಈ ಸಮಸ್ಯೆ, ಸ್ಪೆಷಲಿ ಇದು ಯಂಗ್ ಏಜಲ್ಲಿ ಪುರುಷರಲ್ಲಿ ಯಾಕೆ ಇದು ಬರುತ್ತೆ ಅನ್ನೋದ್ರ ಬಗ್ಗೆ. ಫಸ್ಟ್ ಆಫ್ ಆಲ್, ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದರೆ ಏನು? ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದರೆ ನಿಮಿರುವಿಕೆ ಆಗದೇ ಇರತಕ್ಕಂಥದ್ದು, ಇಲ್ಲ ನಿಮಿರುವಿಕೆ ಆಗೋದು ಬಟ್ ಅಷ್ಟು ಗಟ್ಟಿ ಇಲ್ಲೇ ಇರತಕ್ಕಂಥದ್ದು, ಅಂದರೆ ಪೆನಿಟ್ರೇಷನ್ ಆಗೋಕ್ಕೆ ಕಷ್ಟ ಆಗೋಂಥದ್ದು. ಎರಡೂ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಕರಿತೀವಿ. ಸೊ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅನ್ನೋದು ಯಾವ ಏಜ್ ಗ್ರೂಪಲ್ಲಿ ಬೇಕಂದ್ರೂ ಬರ್ಬೋದು, ಚಿಕ್ಕ ವಯಸ್ಸಲ್ಲೂ ಬರ್ಬೋದು, ಹೋಗ್ತಾ ವಯಸ್ಸಾದ್ಮೇಲೂ ಬರ್ಬೋದು. ಕಾರಣಗಳು ಹಲವಾರು ಇರ್ತವೆ. ಅದೇ ಪ್ರಕಾರ ವಯಸ್ಸಿನ ಪ್ರಕಾರ ಕಾರಣಗಳು ಹಲವಾರು ಇರ್ತವೆ. ಈಗ ಎಂಗೇಜ್ ಬಂದರೆ ಇತ್ತೀಚೆಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಎಂಗೇಜಲ್ಲಿ ಮೋಸ್ಟ್ ಕಾಮನ್ ಕಾರಣ ಏನಂದರೆ ಆಂಗ್ಸೈಟಿ, ಸ್ಟ್ರೆಸ್, ವಾಟ್ ವಿ ಕಾಲ್ ಪರ್ಫಾರ್ಮೆನ್ಸ್ ಆಂಗ್ಸೈಟಿ. ಫಸ್ಟ್ ಟೈಮು ಲೈಂಗಿಕ ಕ್ರಿಯೆ ನಡ್ಸಕ್ಕೆ ಹೋದಾಗ ಅಯ್ಯೋ ಏನಾಗುತ್ತೋ, ಏನು ಅನ್ಕೊತಾರೋ, ನನ್ನ ಕೈಲಾಗುತ್ತಾ ಇಲ್ವಾ, ಈ ಥರ ಎಲ್ಲ ಯೋಚನೆ ಮಾಡೋದುಂಟು. ನಮ್ಮ ಬ್ರೈನ್ಗೂ ಮತ್ತು ನಮ್ಮದು ಮರ್ಮಕ್ಕೂ ಒಳ್ಳೆ ಕನೆಕ್ಷನ್ ಇದೆ, ನ್ಯೂರಲಾಜಿಕಲ್ ಕನೆಕ್ಷನ್. ಯಾವಾಗ ಈ ಥರ ಯೋಚನೆ ಮಾಡ್ತಾರೋ ಅಂಥವ್ರಿಗೆ ಟಕ್ ಅಂತ ನಿಮಿರುವಿಕೆ ಬಿದ್ದೋಗ್ಬಿಡುತ್ತೆ. ಓಕೆ. ನೆಕ್ಸ್ಟ್ ಅದು ಬಿಟ್ಟರೆ ಬೇರೆ ಕಾರಣಗಳು ಇರ್ತವೆ. ಇತ್ತೀಚೆಗೆ ನಮ್ಮ ಲೈಫ್ ಸ್ಟೈಲ್ ಸೆಡೆಂಟರಿ ಲೈಫ್ ಸ್ಟೈಲ್ ಆಗೋಗಿದೆ. ಅಂದರೆ ಎಕ್ಸಸೈಸ್ ಇಲ್ಲ, ಲಾಂಗ್ ವರ್ಕ್ ಅವರ್ಸ್, ಸ್ಟ್ರೆಸ್ಫುಲ್ ಲೈಫ್, ಕಾಂಪಿಟೇಟಿವ್ ಲೈಫ್, ಇಂಥ ಲೈಫ್ ಸ್ಟೈಲಲ್ಲಿ
ಏನಾಗುತ್ತೆ ಅಂದರೆ ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಟೆಸ್ಟೋಸ್ಟಿರೋನ್ ಕಡಿಮೆ ಆಗೋಂಥದ್ದು. ಅದಲ್ದಲೆ ಫಾರ್ ಗುಡ್ ಸೆಕ್ಷುವಲ್ ಲೈಫ್ ಗುಡ್ ಫಿಸಿಕಲ್ ಆ್ಯಕ್ಟಿವಿಟಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಷ್ಟು ಸ್ಟ್ರೆಸ್ಫುಲ್ ಲೈಫಲ್ಲಿ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿನೇ ಮರ್ತೋಗ್ಬಿಡ್ತೀವಿ. ಎಕ್ಸಸೈಸ್ ಅನ್ನೋದಿಲ್ಲ, ವಾಕಿಂಗ್ ಅನ್ನೋದಿಲ್ಲ. ಅದಲ್ದಲೆ ನಾವು ಒಳ್ಳೆ ಊಟ, ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸನ್ನು ಮರ್ತೋಗ್ಬಿಟ್ಟಿರ್ತೀವಿ. ಮಾತೆತ್ತಿದ್ರೆ ಜಂಕ್ ಫುಡ್ಸು, ಫಾಸ್ಟ್ ಫುಡ್ಸು, ಅಡಿಕ್ವೇಟ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ತಕ್ಕಂಥ ಊಟಗಳನ್ನ ತೊಗೊಳ್ದಲ್ಲೇ ಅಂತ ಇರ್ತಕ್ಕಂಥದ್ದು, ಲೈಕ್ ಫ್ರೂಟ್ಸ್, ವೆಜಿಟೇಬಲ್ಸ್, ಗ್ರೀನ್ ಲೀವ್ಸ್, ಅಡಿಕ್ವೇಟ್ ಪ್ರೋಟೀನ್ಸ್ ತೊಗೊಳ್ತಕ್ಕಂಥದ್ದು, ಇದೆಲ್ಲ ನಿಮರುವಿಕೆಗೆ ಕಾರಣಗಳು. ಓಕೆ. ಸೊ ಯಂಗ್ ಏಜಲ್ಲಿ ಈ ಸಮಸ್ಯೆ ಬರೋದಕ್ಕೆ ನೀವು ಹೇಳಿರುವಂಥದ್ದು ಮುಖ್ಯ ಕಾರಣಗಳಾಗಿರುತ್ತೆ ಅಂತ. ಸೊ ಯಾಕಂತ ಹೇಳಿದ್ರೆ ನೀವು ಹೇಳಿದ್ರೆ ಮಾತಾಡ್ತಾ ಅಂದರೆ ಬೇರೆ ಬೇರೆ ಏಜ್ ಗ್ರೂಪಲ್ಲಿ ಬರೋದಕ್ಕೆ ಬೇರೆ ಬೇರೆ ಕಾರಣಗಳಿರಬಹುದು ಅಂತ. ಸೊ ವಯಸ್ಸಾದ್ಮೇಲೆ ಬರುವಂಥದ್ದು ಕಾಮನ್ ಆಗಿರುತ್ತಾ? ವಯಸ್ಸಾದ್ಮೇಲೆ ಏನಾಗುತ್ತೆ, ನಾರ್ಮಲ್ ಆಗಿ ವಯಸ್ಸಾದ್ಮೇಲೆ ನಮ್ಮ ಟೆಸ್ಟೋಸ್ಟಿರೋನ್ ಲೆವೆಲ್, ಪುರುಷತ್ವ ಹಾರ್ಮೋನ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಪುರುಷತ್ವ ಫೀಚರ್ಸ್ಗಾಗಿರ್ಬೋದು ಇಲ್ಲ ಎರೆಕ್ಷನ್ಸ್ಗಾಗಿರ್ಬೋದು, ಅದು ಹೋಗ್ತಾ ಹೋಗ್ತಾ ಕಾಲಕ್ರಮೇಣ ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಟೆಸ್ಟೋಸ್ಟಿರೋನ್ ಕಡಿಮೆ ಆಗ್ತಾ ಹೋಗುತ್ತೆ, ಪುರುಷರಲ್ಲಿ ವಯಸ್ಸಾದಮೇಲೆ ನಿಮರುವಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಬೇರೆ ಬಟ್ ದರ್ ಇಸ್ ನಥಿಂಗ್ ಕಾಲ್ಡ್ ಮೆನೋಪಾಸ್ ಆರ್ ಆಂಡ್ರೋಪಾಸ್ ಇನ್ ಮೇಲ್ಸ್. ಆಂಡ್ರೋಪಾಸ್ ಅನ್ನೋದು ಇದೆ, ಬಟ್ ನಿಮರುವಿಕೆ ಇರುತ್ತೆ, ಅಷ್ಟೊಂದು ಶಕ್ತವಾಗಿರಲ್ಲ. ಅಂದರೆ ಲೈಂಗಿಕ ಕ್ರಿಯೆ ಮಾಡೋಷ್ಟು ಶಕ್ತವಾಗಿರಲ್ಲ. ಲೈಂಗಿಕ ಕ್ರಿಯೆ ಮಾಡೋಕ್ಕೆ ಹಾರ್ಡಾಗಿರ್ಬೇಕು, ಪೆನಿಟ್ರೇಟ್ ಮಾಡೋಕ್ಕೆ ನಮ್ಮದು ಪೆನಿಸ್ ಅನ್ನೋದು ಹಾರ್ಡಾಗಿರ್ಬೇಕು. ಯಾವಾಗ ಹಾರ್ಡಾಗಿರಲ್ಲ ಪೆನಿಟ್ರೇಟ್ ಮಾಡೋಕ್ಕಾಗಲ್ಲ. ಓಕೆ ಓಕೆ. ಸೊ ಒಂದು ರೀತಿಲಿ ಹೇಳಬೇಕು ಅಂದರೆ ಲೈಫ್ ಸ್ಟೈಲು ಮೇನ್ ರೀಸನ್ ಆಗಿರಬಹುದು. ಎಸ್, ಮೆಜಾರಿಟಿ ಆಫ್ ದ ಕೇಸಸ್ ಈಗ ಚಿಕ್ಕ ವಯಸ್ಸಲ್ಲಾಗಿರ್ಬೋದು, ಮಿಡಿಲ್ ಏಜಲ್ಲಿ ಆಗಿರ್ಬೋದು, ಲೈಫ್ ಸ್ಟೈಲ್ ಮೋಸ್ಟ್ ಕಾಮನ್ ಕಾಸಸ್. ಅದ್ರ ಜೊತೆ ಲೈಫ್ ಸ್ಟೈಲಿಂದ ಬರೋ ರಿಲೇಟೆಡ್ ಡಿಸೀಸಸ್ ಅಂದರೆ ಕಾಯಿಲೆಗಳು ಅಷ್ಟೇ ಪ್ರಾಮುಖ್ಯತೆ ವಹಿಸುತ್ತೆ. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ಇದೊಂದು ಸೀರಿಯಸ್ ಪ್ರಾಬ್ಲಮಾ ಅಥವಾ ಟೆಂಪರರಿ ಪ್ರಾಬ್ಲಮ್? ಓಕೆ, ಇವತ್ತು ಒಂದು ಸತಿ ಈ ಪ್ರಾಬ್ಲಮ್ ಬಂತು, ಅಲ್ಲಿಗೆ ಬಿಟ್ಟು ಬಿಡಬಹುದು, ನಾಳೆಯಿಂದ ಆಗುತ್ತೋ ಇಲ್ಲೋ ಅನ್ನೋದು ಯೋಚನೆ ಇರೋದಿಲ್ಲ, ಅಥವಾ ಇದು ಜಾಸ್ತಿ ಟೈಮ್ ಆಗಬಹುದಾ ಈ ಥರ ಸಮಸ್ಯೆ, ಹೇಗೆ ಅಂತ? ನೀವು ಕೇಳಿದ್ನ ಯಾವ ಥರ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಈಗ ಒಂಥರ ಟೆಂಪ್ರರಿ ಪ್ರಾಬ್ಲಮು ಆಗಿರ್ಬೋದು. ಈಗ ಫಸ್ಟ್ ಮಾತಾಡ್ದಂಗೆ ಸೈಕಲಾಜಿಕಲ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದರೆ ಕ್ಷಣಿಕವಾಗಿ ಆಗೋದು, ಆಂಗ್ಸೈಟಿ ಇದ್ದಾಗ. ನಾನು ಹೇಳ್ತನಲ್ಲ, ಅಯ್ಯೋ ಫಸ್ಟ್ ಟೈಮ್ ಲೈಫಲ್ಲಿ ಮಾಡ್ತಾ ಇರೋರಿಗೆ ಈ ಥರ ಎದುರುಕೊಳ್ಳೋದು ಇಲ್ಲ ಸ್ಟ್ರೆಸ್ ಆಗಿರ್ಬೋದು, ಆ ಥರ ಇದ್ದಾಗ ಯೋಚನೆ ಮಾಡಿದಾಗ ಆವಾಗ ಮಾತ್ರ ಆ ಥರ ಆಗುತ್ತೆ. ಒನ್ಸ್ ದೇ ಗೆಟ್ ಕಾನ್ಫಿಡೆಂಟ್ ಆರ್ ಒನ್ಸ್ ದೇ ಬಿಕಮ್ ಕ್ಲೋಸ್ ಟು ದೇರ್ ಪಾರ್ಟ್ನರ್, ಆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ. ಬಟ್ ಮಿಡಿಲ್ ಏಜ್, ಸ್ವಲ್ಪ ವಯಸ್ಸಾದಂಗೆ, ದಿಸ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಕುಡ್ ಬಿ ದ ಫಸ್ಟ್ ಮಾರ್ಕರ್ ಆಫ್ ಹಾರ್ಟ್ ಡಿಸೀಸ್ ಇನ್ ದೆಮ್. ಓಕೆ. ಅಂದರೆ ಅರ್ಥ ಆಯ್ತಂತ ಅನ್ಕೊಂತೀನಿ ನಾನು ಇಂಗ್ಲೀಷಲ್ಲಿ ಹೇಳಿದ್ದು. ಅವರಲ್ಲಿ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ತೋರ್ಸಕ್ಕೆ ಈ ನಿಮರುವಿಕೆ ಪ್ರಾಬ್ಲಮ್ಮು ಅವ್ರಿಗೆ ಮೊದಲನೇ ಮುನ್ಸೂಚನೆ ಕೊಟ್ಟಿರುತ್ತೆ ಅಂತ. ಕರೆಕ್ಟ್. ಅವಾಗ ಅಂಥವ್ರಿಗೆ ಚೆಕ್ ಮಾಡಿದಾಗ ಅವ್ರಿಗೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗಿರ್ಬೋದು, ಹಾರ್ಟಲ್ಲಿ ಬ್ಲಾಕ್ ಇರ್ಬೋದು, ಇಲ್ಲ ಮುಂದೆ ಹೋಗ್ತಾ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ. ಸೊ ಇದನ್ನ ನಾವು ಇನ್ನೊಂದು ಆಸ್ಪೆಕ್ಟಲ್ಲೂ ನೋಡಬೇಕಾಗತ್ತೆ. ಅಂದರೆ ಬೇರೆ ಹೆಲ್ತ್ ಇಶ್ಯೂ ಬರ್ತಾ ಇದೆ ಅನ್ನೋದ್ರ ಸೂಚನೆ ಕೂಡ ಆಗಿರಬಹುದು. ಅಂದರೆ ತುಂಬ ನಾಚಿಕೆ ಪಟ್ಕೊಂಡು ಯಾರ ಹತ್ರನೂ ಹೇಳದೆ ಇದ್ದಾಗ ಇದು ಮುಂದೆ ಸಿವಿಯರ್ ಆಗುವಂಥ ಚಾನ್ಸಸ್ ಕೂಡ ಇರಬಹುದಾ ಅಂತ? ಈಗ ವಾರ್ ನಡೀತಾ ಇದೆ, ಇರಾನ್ ಮತ್ತು ಅಮೆರಿಕ ವರ್ಸಸ್ ಇಸ್ರೇಲ್. ಆ ವಾರಲ್ಲಿ ಯಾವಾಗ ನ್ಯೂಕ್ಲಿಯರ್ ಬಾಂಬ್ ಆಗ್ತಾರೋ ಅಂತ ಎಲ್ಲರಿಗೂ ಯೋಚನೆ ಇರುತ್ತೆ. ಇದೇ ಥರನೇ ಈ ಚಿಕ್ಕ ಪುಟ್ಟನ ಆಗ್ತೈತೆ, ಏನೋ ತೊಂದರೆ ಆಗ್ತೈತೆ, ನಿಮ್ಮರಕ್ಕೆ ಬಿಡು ಸರಿ ಆಗುತ್ತೆ ಅಂತ ಅನ್ಕೊಳ್ಳೋರಿಗೆ ನೆಕ್ಸ್ಟ್ ಹಾರ್ಟ್ ಅಟ್ಯಾಕ್ ನ್ಯೂಕ್ಲಿಯರ್ ಬಾಂಬ್ ಇದ್ದಂಗೆ ಆದರೂ ಆಗ್ಬೋದು. ಸೊ ಎಚ್ಚರಿಕೆ ವಹಿಸಿ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ಒಳ್ಳೆ ಅವಕಾಶ ಇರುತ್ತೆ, ಟೈಮ್ ಗ್ಯಾಪು ಸಿಗುತ್ತೆ ನಮಗೆ. ಓಕೆ ಓಕೆ. ಹಾಗಿದ್ರೆ ಯಾವಾಗ ಆಸ್ಪತ್ರೆಗೆ ಹೋಗಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ನೀವು ಹೇಳಿದ್ರಿ ಫಸ್ಟ್ ಟೈಮ್ ಪಾರ್ಟ್ನರ್ ಜೊತೆ ಒಂದು ಶೈನೆಸ್ ಇರುತ್ತೆ ಅಥವಾ ಆವಾಗ ಆಗೋ ಪ್ರಾಬ್ಲಮ್ ಆಗಬಹುದು ಅಂತ. ಆವಾಗ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಯಾರು ಯೋಚನೆ ಮಾಡೋದಿಲ್ಲ. ಆದರೆ ಇದಕ್ಕೆ ನಾನು ಕನ್ಸಲ್ಟ್ ಮಾಡಬೇಕು, ಯಾವ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕು ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಸೊ ಇದ್ರ ಬಗ್ಗೆ ತಿಳಿಸೋದಾದರೆ? ಎಸ್, ಯಾವಾಗ ಏನೇ ಆಗಲಿ ನಿಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಯಾವ ಸಬ್ಜೆಕ್ಟ್ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದಾಗ ಸುಮ್ಮನೆ ನೀವೇ ಹಂಗೆ ಅನ್ಕೊಳ್ಳೋದು ಹಿಂಗೆ ಅನ್ಕೊಳ್ಳೋದೆಲ್ಲ ಸರಿ ಇಲ್ಲ. ವೆನ್ ಎವರ್ ಯು ಆರ್ ಇನ್ ಡೌಟ್, ಪ್ಲೀಸ್ ಗೋ ಟು ಎಕ್ಸ್ಪರ್ಟ್ ಆ್ಯಂಡ್ ಟೇಕ್ ಅಡ್ವೈಸ್. ದಟ್ಸ್ ಮೈ ಬೆಸ್ಟ್ ಅಡ್ವೈಸ್. ಸೊ ಯಾರ ಹತ್ರ ಹೋಗಬೇಕು? ಆ್ಯಂಡ್ರಾಲಜಿಸ್ಟ್ ಯಾರು? ಆ್ಯಂಡ್ರಾಲಜಿಸ್ಟ್ ಅಂತ ಸಪ್ರೇಟ್ ಯಾವುದೂ ಇಲ್ಲ. ಯೂರಾಲಜಿಸ್ಟ್ ಆರ್ ಆ್ಯಂಡ್ರಾಲಜಿಸ್ಟ್, ಅದು ಒಂದು ಭಾಗ. ಯೂರಾಲಜಿದು ಪಠ್ಯದಲ್ಲಿ ಆ್ಯಂಡ್ರಾಲಜಿ ಒಂದು ಭಾಗ. ಸೊ ಯೂರಾಲಜಿಸ್ಟ್ ಆರ್ ದ ಆ್ಯಂಡ್ರಾಲಜಿಸ್ಟ್. ಸೊ ಅವ್ರ ಹತ್ರ ಹೋಗಿ ಸ್ಪೆಸಿಫಿಕ್ಕಾಗಿ ಒಬ್ಬೊಬ್ಬರು ಯೂರಾಲಜಿಸ್ಟ್ ಸ್ಪೆಸಿಫಿಕ್ಕಾಗಿ ಆ್ಯಂಡ್ರಾಲಜಿನೇ ಮಾಡ್ತಾ ಇರ್ತಾರೆ. ಅಂದರೆ ಮಿಕ್ಕಿದೆಲ್ಲ ಬಿಟ್ಬಿಟ್ಟು ಬರೀ ಇದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ಎನಿ ಯೂರಾಲಜಿಸ್ಟ್. ಆವಾಗ ಹೋಗಿ ನೀವು ಆತ್ಮಾಲೋಚನೆ ಮಾಡಿಕೊಂಡು ನಿಮ್ಮ ಕಷ್ಟ, ನಿಮ್ಮದು ತೊಂದರೆ ಎಲ್ಲ ಹೇಳ್ಕೊಂಡು ಏನಾರ ಸಮಸ್ಯೆ ಇದೆಯಾ ಅಂತ ನೋಡಬೇಕು. ಈಗ ನೆಕ್ಸ್ಟು ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಗ್ಗೆ ನೀವು ಮಾತಾಡ್ತಾ ಇದ್ದಂಗೆ,
ಎರೆಕ್ಟೈಲ್ ಡಿಸ್ಫಂಕ್ಷನ್ಗೆ ಇಟ್ಸ್ ಒನ್ ಆಫ್ ದ ಹೆಲ್ತ್ ಮಾರ್ಕರ್. ಮೆನ್ಸ್ ಹೆಲ್ತ್ ಅಂತ ಅವಾಗಲೇ ಮಾತಾಡೋದಲ್ಲ, ಹೆಲ್ತ್ ಮಾರ್ಕರ್ ಫಾರ್ ಗುಡ್ ವೆಲ್ ಬೀಯಿಂಗ್ ಆಫ್ ಎ ಮ್ಯಾನ್. ಸೊ ಫಸ್ಟು ಬರೀ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದ ತಕ್ಷಣ ಏನೋ ಅಲ್ಲೇನೋ ತೊಂದರೆ ಇರುತ್ತೆ, ಬ್ಲಡ್ ಫ್ಲೋ ತೊಂದರೆ ಇರುತ್ತೆ, ಅದು ಇದು ಈಗ ಸೈಕಾಲಜಿಕಲ್ ಪ್ರಾಬ್ಲಮ್ ಅಂತ ಮಾತಾಡಿದ್ವಿ. ಅದಲ್ದಲೆ ಬಾಡಿಲಿ ಬೇರೆ ವ್ಯತ್ಯಾಸ ಆದಾಗ, ಅಂದ್ರೆ ಬಯಾಲಜಿಕಲ್ ಪ್ರಾಬ್ಲಮ್ ಇರಬಹುದು, ಎಸ್, ಎನಿ ಆರ್ಗ್ಯಾನಿಕ್ ಪ್ರಾಬ್ಲಮ್ಸ್, ಹಿಮೋಗ್ಲೋಬಿನ್ ಕಡಿಮೆ ಆದಾಗ, ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ, ಶುಗರ್ ಜಾಸ್ತಿ ಆದಾಗ, ಥೈರಾಯ್ಡ್ ಪ್ರಾಬ್ಲಮ್ ಇದ್ದಾಗ, ಟೆಸ್ಟೋಸ್ಟಿರೋನ್ ಪ್ರಾಬ್ಲಮ್ ಇದ್ದಾಗ, ಇದೆಲ್ಲ ಕಾರಣಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಈಗ ಈ ತೊಂದರೆಗಳ ತೊಗೊಂಡು ಬಂದಾಗ ನಾವು ಒಂದು ಪ್ಯಾನಲ್ ಆಫ್ ಟೆಸ್ಟ್ ಮಾಡಿಸ್ತೀವಿ ನಾರ್ಮಲ್ ಆಗಿ. ಮೆನ್ಸ್ ಹೆಲ್ತ್ಗೆ ಈಗೆಲ್ಲ ಮಾತಾಡಿದಲ್ಲ, CBC ಅಂತ, ಶುಗರ್ ಟೆಸ್ಟು, ಲಿಪಿಡ್ ಟೆಸ್ಟು, ಥೈರಾಯ್ಡ್ ಟೆಸ್ಟು, ಅದು ಇದೆಲ್ಲ ಮಾಡಿಸ್ತೀವಿ. ಆಮೇಲೆ ಹಾರ್ಮೋನಲ್ ಪ್ರೊಫೈಲ್, ಇದೆಲ್ಲ ಆದಮೇಲೆ ನೆಕ್ಸ್ಟ್ ಹಾರ್ಮೋನಲ್ ಪ್ರೊಫೈಲ್. ಟೆಸ್ಟೋಸ್ಟಿರೋನ್ ಒಂದೇ ಅಲ್ಲ ಮಾರ್ಕರು ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ಗೆ, ಅಂದರೆ ನಿಮರುವಿಕೆ ಪ್ರಾಬ್ಲಮ್ಗೆ. ಅದಲ್ದಲೆ ಅದ್ರ ಪ್ರಾಬ್ಲಮ್ ಇತ್ತಂದಾಗ ನೆಕ್ಸ್ಟ್ ಸೆಟ್ ಆಫ್ ಹಾರ್ಮೋನಲ್ ಟೆಸ್ಟ್ಗಳನ್ನ ಮಾಡ್ತಾ ಹೋಗ್ತೀವಿ, ಅದನ್ನ ಆಮೇಲೆ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ಹಾಗಿದ್ರೆ ಇದು ಮೆಂಟಲ್ ಪ್ರಾಬ್ಲಮ್ ಕೂಡ ಹೌದು, ಆಸ್ ವೆಲ್ ಆಸ್ ಫಿಸಿಕಲ್ ಪ್ರಾಬ್ಲಮ್ ಕೂಡ ಹೌದು, ಎರಡು. ಎಸ್, ಕರೆಕ್ಟ್. ಓಕೆ, ನೀವು ಹೇಳ್ದಂಗೆ ಈಗ ಆಂಗ್ಸೈಟಿನೂ ಇರುತ್ತೆ, ಅದ್ರ ಜೊತೆಗೆ ಬೇರೆ ಆರೋಗ್ಯ ಸಮಸ್ಯೆ ಕೂಡ ಇರಬಹುದು ಅಂತ. ಈಗ ನಾನು ಕ್ಲಿನಿಕಲಿ ಪೇಷಂಟ್ಸ್ ಬಂದಾಗ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅವ್ರಿಗೆ. ಎರೆಕ್ಷನ್ ಅನ್ನೋದಕ್ಕೆ 3 ಬಾಗಿಲುಗಳು ಬೇಕು. ಒಂದು ನಾರ್ಮಲ್ ಬ್ಲಡ್ ಫ್ಲೋ ಇರಬೇಕು, ಇನ್ನೊಂದು ನಾರ್ಮಲ್ ನರ್ವ್ ಕನೆಕ್ಷನ್ ಇರಬೇಕು, ಇನ್ನೊಂದು ಎಮೋಷನ್ಸ್ ಅನ್ನೋದು ಚೆನ್ನಾಗಿರಬೇಕು. ದಿಸ್ ಆರ್ ಆಲ್ 3 pillars ಆಫ್ ಗುಡ್ ಎರೆಕ್ಟೈಲ್ ಫಂಕ್ಷನ್. ಯಾವುದೆಲ್ಲಾದ್ರೂ ಒಂದೊಂದು ಪ್ರಾಬ್ಲಮ್ ಇದ್ರೂ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ. ಸೊ ಕ್ಲಿನಿಕಲ್ ಬಂದಾಗ ಜನರು ಇದ್ರ ಬಗ್ಗೆ ಮಾತಾಡ್ತಾರೆ, ಅಂದರೆ ನಿಮ್ಮ ಜೊತೆ ಮುಕ್ತವಾಗಿ ಮಾತಾಡ್ತಾರೆ ಹೇಗೆ ಅಂತ? ಇದೊಂದು ಸೋಷಿಯಲ್ ಸ್ಟಿಗ್ಮಾ ಆಗಿ ಉಳ್ಕೊಂಡ್ಬಿಟ್ಟಿದೆ. ಮುಂಚೆ ಎಲ್ಲ ತುಂಬ ಕಷ್ಟಪಡ್ತಾ ಇದ್ರು, ಯಾರ ಹತ್ರ ಹೇಳ್ಕೊತಾ ಇರಲಿಲ್ಲ. ಅವ್ರ ಜೀವನದಲ್ಲೇ ಅದನ್ನ ತಿನ್ಕೊಂಡು ಹಂಗೆ ಹೊರಟೋಗ್ಬಿಡ್ತಾ ಇದ್ರು. ಆ ಸಮಸ್ಯೆ ಯಾರ ಹತ್ರ. ಇತ್ತೀಚೆಗೆ ಸ್ವಲ್ಪ ಜನ ಹಂಗಾಗಿ ಹೇಳ್ಕೊತಾರೆ, ಸ್ವಲ್ಪ ಬಂದು ಅಂದರೆ ಯಾರಿಗೆ ಕಾನ್ಫಿಡೆನ್ಸ್ ಇರುತ್ತಲ್ಲ ಅವ್ರು ಬಂದು ಅವ್ರ ಸಮಸ್ಯೆ ಎಲ್ಲ ಹೇಳ್ಕೊತಾರೆ. ಬಟ್ ಎಷ್ಟೊಂದು ಜನ ಈಗಲೂ ಕೂಡ ಬಂದ್ಬಿಟ್ಟು ಹಬ್ಬ ಅಂತ ಇರ್ತಾರೆ. ನಾವು ಕ್ವಶನ್ಸ್ ಕೇಳಬೇಕಾಗುತ್ತೆ, ಅದು ನಿಜ. ಫೇಸ್ ಫಾರ್ವರ್ಡ್ ಕ್ವಶನ್ಸ್ ಕೇಳ್ತೀವಿ ನಾವು. ಅವಾಗ ನಿಧಾನಕ್ಕೆ ಯಾವಾಗ ಕಂಫರ್ಟಬಲ್ ಆಗ್ತಾ ಹೋಗ್ತಾರೆ ಡಾಕ್ಟರ್ ಜೊತೆ, ಅವಾಗ ಒಂದೊಂದು ಹಾಗೆ ಬಿಚ್ಚಿಡ್ತಾ ಹೋಗ್ತಾರೆ ಅವ್ರ ಸಮಸ್ಯೆನ. ದಿಸ್ ಆರ್ ಆಲ್ ಸ್ಟಿಲ್ ಎ ಪ್ರಾಬ್ಲಮ್. ಬಟ್ ಇದು ನನ್ನ ಕೇಳಿದ್ರೆ ಪ್ರಾಬ್ಲಮ್ಮೇ ಅಲ್ಲ. ನಿಮ್ಮ ಯಾರ ಹತ್ರನೇ ಆಗಲಿ ನಿಮ್ಮ ಪ್ರಾಬ್ಲಮ್ ಹೇಳ್ಕೊಂಡ್ರೆ ಅದು ಸೊಲ್ಯೂಷನ್ ಹುಡುಕ್ಬೋದು. ಪ್ರಾಬ್ಲಮ್ಮೇ ಇಲ್ಲ, ಸೊಲ್ಯೂಷನ್ ಎಲ್ಲಿಂದ ಹುಡುಕಕ್ಕೆ ಸಾಧ್ಯ? ಹೌದು, ಸಮಸ್ಯೆಗೆ ಪರಿಹಾರ ಬೇಕು ಅಂದ್ರೆ ಹೇಳ್ಕೋಬೇಕು ಫಸ್ಟ್. 100% ಪ್ರಾಬ್ಲಮ್ ಏನಂತ ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು. ಓಕೆ. ಸೊ ಅದಕ್ಕೆ ಹೇಳೋದು ಲಾಯರ್ ಡಾಕ್ಟರ್ ಹತ್ರ ಸುಳ್ಳು ಹೇಳಬಾರ್ದು ಅಂತ. ಸೊ ಈ ಥರ ಹೆಲ್ತ್ ಇಶ್ಯೂಸ್ ಬಂದಾಗ ನಾವು ಸುಳ್ಳು ಹೇಳೋದು, ಮತ್ತೆ ನಮ್ಗೇನಾದರೂ ಹೆಲ್ತ್ ಇಶ್ಯೂಸ್ ಬರೋವಂಥ ಕಾಂಪ್ಲಿಕೇಶನ್ಸ್ ಆಗುವಂಥ ಚಾನ್ಸಸ್ ಇರಬಹುದಲ್ವಾ ಅಂತ. ಅದು ನಿಜ. ಇನ್ನೊಂದು ಏನು ಹೇಳ್ಬೇಕಂದ್ರೆ, ಈಗ ಡಾಕ್ಟರ್ ಪೇಷಂಟ್ ರಿಲೇಷನ್ಶಿಪ್, ಅಯ್ಯೋ ಈಗ ನಾನು ಡಾಕ್ಟರ್ ಹತ್ರ ಹೇಳ್ಕೊಂಬಿಟ್ರೆ ಅವ್ರು ಬೇರೆಯವ್ರಿಗೆ ಏನಾರ ಹೇಳ್ತಾರೇನಪ್ಪ, ಇದೆಲ್ಲ ಅವ್ರಿಗೆ ಮನಸ್ಸಲ್ಲಿ ಓಡ್ತಾ ಇರುತ್ತೆ. ನನ್ನ ಜೊತೆಲಿ ಬಂದಿರೋರ್ಗೆ ಹೇಳ್ಬಿಟ್ರೆ, ನನ್ನ ರಿಲೇಟಿವ್ಸ್ಗೆ ಹೇಳ್ಬಿಟ್ರೆ, ಯಾರು ಸಿಕ್ಕಿದಾಗ ಅವ್ರಿಗೆ. ಬಟ್ ನೀವು ಈ ಥರ ಅಂದ್ಕೊಳ್ಳೋದೆಲ್ಲ ತುಂಬ ತಪ್ಪು. ಡಾಕ್ಟರ್ ಪೇಷಂಟ್ ರಿಲೇಷನ್ ಅಂದರೆ ನಮ್ಮದೊಂದು ಎಥಿಕ್ಸ್ ಅಂತ ಇರುತ್ತೆ. ನೀವು ಹೇಳೋವರೆಗೂ ನಿಮ್ಮ ಸ್ವಂತ ಹೆಂಡತಿ ಆಗಲಿ ನಿಮ್ಮ ಅಪ್ಪ ಅಮ್ಮಂಗಾಗಲಿ ನಿಮ್ಮ ಸಮಸ್ಯೆನ ಯಾವತ್ತೂ ಹೇಳಲ್ಲ. ಹೌದು. ಸೊ ಹಾಗಾಗಿ ಕಾನ್ಫಿಡೆಂಟ್ ಆಗಿ ಈ ಥರ ಸಮಸ್ಯೆ ಇದ್ದಾಗ ಕಾನ್ಫಿಡೆನ್ಷಿಯಲ್ ಆಲ್ವೇಸ್. ಸೊ ಡಾಕ್ಟರ್ ಹತ್ರ ಹೇಳ್ಬೋದು, ಆ ಥರ ಭಯ ಪಡುವಂಥ ಅವಶ್ಯಕತೆ ಏನು ಇಲ್ಲ ಅಂತ. ಓಕೆ ಡಾಕ್ಟರ್, ಹಾಗಿದ್ರೆ ಈ ವಿಚಾರದ ಬಗ್ಗೆ ಹೇಳಬೇಕು ಅಂತ ಹೇಳಿದಾಗ, ಈಗ ನೀವು ಹೇಳಿದ್ರಿ ಕ್ಲಿನಿಕಲ್ ಬಂದಾಗ ಕೆಲವರು ಮಾತಾಡೋದಕ್ಕೆ ಹಿಂಜರಿತಾರೆ, ಒಟ್ನಲ್ಲಿ ಈ ಥರ ಸಮಸ್ಯೆ ಇದೆ ಅನ್ನೋದು ಕನ್ಫರ್ಮ್ ಆಯ್ತಲ್ವಾ? ಸೊ ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚಾಗ್ತಾ ಇದೆಯಾ? ಯಂಗ್ಸ್ಟರ್ಸಲ್ಲಿ ಹೆಚ್ಚಾಗ್ತಾ ಇದೆಯಾ? ಕೇಸ್ಗಳನ್ನು ನೀವು ದಿನದಿಂದ ದಿನಕ್ಕೆ ಹೆಚ್ಚು ನೋಡ್ತಾ ಇದ್ದೀರಾ ಹೇಗೆ ಅಂತ? 100%. ಬಟ್ ಅದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆಯಲ್ಲ, ಮುಂಚೆಯಿಂದನೇ ಇತ್ತ ವೆರಿ ಡಿಫಿಕಲ್ಟ್ ಟು ಟೆಲ್. ಹೌದು, ಮಾತಾಡ್ದಂಗೆ ಮುಂಚೆ ಯಾರು ಹೇಳ್ಕೊಂತಾ ಇರಲಿಲ್ಲ, ನಮಗೆ ಗೊತ್ತಾಗ್ತಾ ಇರಲಿಲ್ಲ ಎಷ್ಟು ಹೌ ಮಚ್ ಇಸ್ ದ ಕ್ವಾಂಟಿಟಿ ಆಫ್ ದ ಪ್ರಾಬ್ಲಮ್. ಈಗ ಬಂದು ಹೇಳ್ಕೊಳಕ್ ಸ್ಟಾರ್ಟ್ ಆಗಿದೆ, ಅದಕ್ಕಾಗಿ ನಾವು ಜಾಸ್ತಿ ಬರ್ತಾ ಇದೆ ಅಂತ ಅನ್ಕೊಂತೀವಿ. ವೆರಿ ಡಿಫಿಕಲ್ಟ್ ಟು ಟೆಲ್ ವಾಟ್ ಈಸ್ ಹ್ಯಾಪ್ನಿಂಗ್ ಅಂತ. ಬಟ್ ಈವನ್ ದೆನ್ ಇತ್ತೀಚಿನ ಲೈಫ್ ಸ್ಟೈಲ್ ಪ್ರಕಾರ ತಗೊಂಡ್ರೆ ಈ ಸಮಸ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಗಂಡಸರೇ ಬಂದು ಹೇಳ್ಕೊಳ್ಳೋದು ಬದಲು ಹೆಂಗಸರು ಪುಷ್ ಮಾಡ್ತಾ ಇದ್ದಾರೆ ಅವ್ರ ಮನೇಲಿ. ವೈಫ್ಗಳು ಸ್ವಲ್ಪ ಹೋಗಿ ತೋರಿಸ್ಕೊಡಿ, ಏನೋ ಪ್ರಾಬ್ಲಮ್ ಆಗ್ತೈತೆ. ಬಿಕಾಸ್ ಫಿಸಿಕಲ್ ಇಂಟಿಮೆಸಿ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಎವ್ರಿ ಒನ್ಸ್ ಲೈಫ್. ಫಿಸಿಕಲ್ ಇಂಟಿಮೆಸಿ ಅಂದರೆ ದೈಹಿಕ ಸಂಬಂಧ. ಅದಿಲ್ದಲೇ ದಾಂಪತ್ಯ ಜೀವನ ಪರಿಪೂರ್ಣ ಆಗೋದೇ ಇಲ್ಲ. ಬಿಡೋ ನಾನು ಸೆಕ್ಸ್ ಮಾಡ್ದಲೇ ಆರಾಮಾಗಿರ್ತೀನಿ ಅನ್ನೋದು ಸುಳ್ಳು, ಅಂದ್ಕೊಳ್ಳೋದೇ ಇಲ್ಲ ಯಾರು.
ಸೊ ಇತ್ತೀಚೆಗೆ ವೈಫ್ಗಳು ಪುಷ್ ಮಾಡಿ ಅವ್ರನ್ನ ಕಲಿಸ್ತಾ ಇದ್ದಾರೆ. ದಟ್ ಈಸ್ ಅ ವೆರಿ ಗುಡ್ ಸೈನ್. ಬಟ್ ಅವರವರೇ ಆಗಿ ಬಂದು ಓಪನ್ ಅಪ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಓಕೆ. ಸೊ ಹಾಗಾದರೆ ಈ ಒಂದು ಸಮಸ್ಯೆ ಕಪಲ್ಸ್ನ ನಡುವೆ ಸಮಸ್ಯೆಯನ್ನು ಉಂಟು ಮಾಡಬಹುದಾ ಹೇಗೆ ಅಂತ? ಎಸ್, ನಾನು ಈಗ ತಾನೇ ಮಾತಾಡ್ದಂಗೆ ದಿಸ್ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಎನಿ ಒನ್ಸ್ ಲೈಫ್ ಅಂದಾಗ ಆ ದೈಹಿಕ ಏನಂತಾರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ ಅಂದರೆ ಯಾರಿಗೇ ಆಗಲಿ ಅದು ಡೈವರ್ಸ್ಗೆ ಹೋಗೋ ಸ್ಟೇಜ್ವರೆಗೂ ಹೋಗ್ಬೋದು. ಎಷ್ಟೊಂದು ಕೇಸಸ್ಸು ಬರೀ ಜಸ್ಟ್ ಸೆಕ್ಷುವಲ್ ಇದ್ರ ಮೇಲೇ ಡೈವರ್ಸ್ ಎಲ್ಲ ಸಿಕ್ಕಿದೆ. ಎಷ್ಟೊಂದು ಜನಕ್ಕೆ ಡೈವರ್ಸ್ಗೂ ಅಪ್ಲೈ ಮಾಡೋ ಚಾನ್ಸಸ್ಸು ಇದೆ ಇದರಿಂದ. ಬಟ್ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಅಂತ ತಿಳ್ಕೊಂಡು ಮುಂಚೆನೇ ಬಂದು ತೋರಿಸ್ಕೊಳ್ಳೋದ್ರಿಂದ ಇಂಥ ಕೇಸಸ್ ಎಲ್ಲ ಆಗೋದೆಲ್ಲ ತುಂಬ ಕಡಿಮೆ ಆಗುತ್ತೆ. ಓಕೆ. ಸೊ ಇಂಥ ಕಂಡೀಷನಲ್ಲಿ ವೈಫ್ ಆದವ್ರದ್ದು ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಹೇಳ್ತೀರಿ. ಅಂದರೆ ಇಂಥ ಟೈಮಲ್ಲಿ ಗಂಡನ ನೀವು ಹೇಳ್ದಂಗೆ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ಳಿ ಅಂತ ಅವರು ಹೇಳೋ ಅಂಥದ್ದು, ಅಂದರೆ ಅವರಿಗೆ ಬೈಯೋ ಅಂಥದ್ದು ಅಥವಾ ಹೀಯಾಳಿಸೋ ಬದಲಾಗಿ ಅವ್ರನ್ನ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ಳಿ, ಹೆಲ್ತ್ ಇಶ್ಯೂಸ್ ಇರಬಹುದು ಅಂತ ಹೇಳುವ ಒಂದು ಜವಾಬ್ದಾರಿ ಕೂಡ ಇದೆ ಅಂತ ಅನಿಸುತ್ತಾ ನಿಮಗೆ? ಎಸ್, ನೀವು ಹೇಳಿದ್ದು ನಿಜನೇ. ಅದಕ್ಕಿಂತ ಮುಂಚೆ ಇನ್ನೊಂದು ನಾನು ಮಾತಾಡಬೇಕು. ಈಗ ಲೈಂಗಿಕ ಕ್ರಿಯೆ ಸೆಕ್ಷುವಲ್ ಆ್ಯಕ್ಟಿವಿಟಿಲಿ ಬೋತ್ ಪಾರ್ಟ್ನರ್ಸ್ ಎರಡು ಕೈ ಸೇರಿದ್ರೇ ಚಪ್ಪಾಳೆ. ಬೋತ್ ಪಾರ್ಟ್ನರ್ ಇದೂ ವೆರಿ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಅಕಸ್ಮಾತ್ ಜಸ್ಟ್ ಪರ್ಸ್ನಲ್ ಆಗಿ ಹೇಳ್ಬೇಕಂದ್ರೆ ಲೈಂಗಿಕ ಕ್ರಿಯೆ ನಡಿಬೇಕಂದ್ರೆ ವೈಫು ಏನೋ ಒಂದು ಯಾವುದೋ ಒಂದು ತೆಗೆದ್ಬಿಟ್ಟು ನೀವು ಅವತ್ತು ಆ ಥರ ಮಾಡಿದ್ರಿ, ನಮ್ಮ ಮನೆಗೆ ಹೋಗಲಿಲ್ಲ, ಹಂಗೆ ಮಾಡಿಲ್ಲ ಅಂತ ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ವಾಟ್ ಹ್ಯಾಪನ್ಸ್ ಇಸ್ ದ ಎಮೋಷನ್ಸ್ ಆ್ಯಕ್ಟ್ ದೇರ್. ಇದ್ದಕ್ಕಿದ್ದಂಗೆ ಎರೆಕ್ಷನ್ಸ್ ಚೆನ್ನಾಗಿದ್ದು ಟಕ್ ಅಂತ ಬಿದ್ದೋಗ್ಬಿಡುತ್ತೆ. ಸೊ ದಟ್ ಕ್ಯಾನ್ ಒನ್ ಆಫ್ ದ ರೀಸನ್ ಡ್ಯೂರಿಂಗ್ ಸೆಕ್ಷುವಲ್ ಆ್ಯಕ್ಟಿವಿಟಿ ಟು ಕಾಸ್ ಎರೆಕ್ಟೈಲ್ ಡಿಸ್ಫಂಕ್ಷನ್. ಸೊ ವೈಫೂ ಅಷ್ಟೇ ಕೋಆಪರೇಟಿವ್ ಆಗಿರಬೇಕು. ಅದೊಂದು ಸಮಸ್ಯೆ. ಅದಲ್ದಲ್ಲೇ ಬೇರೆ ಸಮಸ್ಯೆ ನಾವು ಆಲ್ರೆಡಿ ಆರ್ಗಾನಿಕ್ ಕಾಸಸ್ ಬಗ್ಗೆ ಮಾತಾಡಿದ್ದೀವಿ. ಅದಲ್ದೆ ಇನ್ನೊಂದು ಸ್ಪೆಸಿಫಿಕ್ ಆಗಿ ಎಷ್ಟೊಂದು ಜನಕ್ಕೆ ಈಗ ಇನ್ನೂ ಮದುವೆ ಆಗದಿರೋದಾಗಿರ್ಬೋದು, ಮದುವೆ ಆಗಿರೋರಾಗಿರ್ಬೋದು, ವಿತ್ ಅದರ್ ಅಫೇರ್ಸ್ ಆಗಿರ್ಬೋದು, ಒಬ್ಬೊಬ್ಬರಿಗೆ ಸ್ಪೆಸಿಫಿಕ್ ಆಗಿ ಒಬ್ಬರ ಜೊತೆ ಮಾತ್ರ ನಿಮ್ಮರಿಕೆ ಆಗಲ್ಲ, ಬೇರೆಯವ್ರ ಜೊತೆ ನಿಮ್ಮರಿಕೆಗೆ ಏನು ಸಮಸ್ಯೆ ಇರಲ್ಲ. ದಿಸ್ ಈಸ್ ಒನ್ ಆಫ್ ದ ಫ್ಯಾಕ್ಟರ್ಸ್, ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ಆ್ಯಕ್ಟಿಂಗ್. ಅಂದರೆ ಅವರಲ್ಲಿ ಏನೋ ಒಂದು ಗುಣ ಇಷ್ಟ ಆಗಿರಲ್ಲ, ಇಲ್ಲ ಏನೋ ಒಂದು ಯೋಚನೆ ಮಾಡ್ತಾರೆ ಅವ್ರ ಹತ್ರ ಹೋದಾಗ. ಆ ಥರ ಹೋದ ತಕ್ಷಣ ಅವ್ರ ಹತ್ರ ಹೋದಾಗ ನಿಮ್ಮರಿಕೆ ಆಗೋದು ತುಂಬ ಕಷ್ಟ ಆಗುತ್ತೆ. ಓಕೆ. ಸೊ ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದಾಗ ಈ ಥರ ಅಲ್ಲ, ಹಂಗಂತಲ್ಲ. ಮಲ್ಟಿಪಲ್ ಪಾರ್ಟ್ನರ್ಸ್ ಅನ್ನೋದಕ್ಕಿಂತ ಒಬ್ಬೊಬ್ಬರಿಗೆ ಸ್ಪೆಸಿಫಿಕ್ ಆಗಿ ಒಬ್ಬರ ಹತ್ರ ಹೋದರೆ ಮಾತ್ರ ನಿಮ್ಮರಿಕೆ ಆಗಲ್ಲ, ಬೇರೆಯವ್ರ ಹತ್ರ ಎಲ್ಲ ಚೆನ್ನಾಗಿರುತ್ತೆ ಅನ್ನೋದು ಎಷ್ಟೊಂದು ಜನದ ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ ಅವರಿಬ್ಬರ ಮಧ್ಯೆ. ಆ ಏನು ಪ್ರಾಬ್ಲಮ್ ಅಂತ ತಿಳ್ಕೊಂಡು ಅದಕ್ಕೆ ಒಂದು ಕೌನ್ಸಿಲಿಂಗ್ ಎಲ್ಲ ಮಾಡಿಸ್ಕೊಂಡು ಸೊಲ್ಯೂಷನ್ ಹುಡ್ಕೊಂಡ್ರೆ ಏನಂತ ಪ್ರಾಬ್ಲಮು ಬರಲ್ಲ. ಓಕೆ. ಡಾಕ್ಟರ್, ನೀವು ಆಗಲೇ ಮಾತಾಡ್ತಾ ಹೇಳಿದ್ರಿ ಮೇ ಬಿ ಇದು ಹಾರ್ಟ್ ಪ್ರಾಬ್ಲಮ್ನ ಒಂದು ಸೂಚನೆ ಕೂಡ ಆಗಿರ್ಬೋದು ಅಂತ. ಆದರೆ ಅದು ವಯಸ್ಸಾದವರಲ್ಲಿ, ಅಂದರೆ ಏಜ್ ಆದವರಲ್ಲಿ ಈ ಥರ ಆಗಬಹುದು ಅಂತ. ಸೊ ಯಂಗ್ಸ್ಟರ್ಸಿಗೆ ಒಂದು ಭಯ ಬರ್ಬೋದು, ಮೇ ಬಿ ನನಗೆ ಈ ಸಮಸ್ಯೆ ಇದೆ, ನನಗೂ ಹಾರ್ಟ್ ಪ್ರಾಬ್ಲಮ್ ಬರೋದ್ರ ಸೂಚನೆ ಆಗಿರಬಹುದಾ ಅಂತ. ಸೊ ಯಂಗ್ ಏಜಲ್ಲಿ ಇದ್ದಾಗಲೂ ಅದು ಸೂಚನೆ ಇರಬಹುದಾ? ಈಗ ಮುಂಚೆ ಥರ ಹಾರ್ಟ್ ಪ್ರಾಬ್ಲಮ್ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಬರುತ್ತೆ ಅನ್ನೋದು ತಪ್ಪು. ಹೌದು, ಯಂಗ್ ಏಜಲ್ಲೂ ಬರುತ್ತೆ. 18 ವರ್ಷದವರು ಸತ್ತೋದ್ರು ಅಂತ ಕೇಳಿದ್ದೀರಾ, 21 ವರ್ಷದವರು. ದಟ್ಸ್ ಈಗ ಅದೊಂದು ತೊಂದರೆ ಇತ್ತಂದರೆ ಬೇರೆದೆಲ್ಲ ಸರಿ ಇತ್ತಂದರೆ ವಿ ಹ್ಯಾವ್ ಟು ಥಿಂಕ್ ದಟ್ ಹಾರ್ಟ್ ಪ್ರಾಬ್ಲಮ್ ಬರೋ ಮುನ್ಸೂಚನೆ ಅಂತ. ಅದ್ರ ಪ್ರಕಾರ ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಈಗ ಅವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ, ಹಾರ್ಟ್ ಪ್ರಾಬ್ಲಮ್ದು ಫ್ಯಾಮಿಲಿ ಹಿಸ್ಟ್ರಿ ಇದ್ದವ್ರಿಗೆ ಈಗ ಚಿಕ್ಕದಾಗಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಂದಾಗ ಅಂಥವರಲ್ಲಿ ಇದೆಲ್ಲ ಪ್ರಾಮುಖ್ಯತೆ ವಹಿಸುತ್ತೆ. ಅಂಥವರು ಬೇರೆ ಟೆಸ್ಟ್ಗಳು ಮಾಡಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು, ಸೊ ದಟ್ ಇಟ್ ವಿಲ್ ಪ್ರಿವೆಂಟ್ ಎ ಡಿಸಾಸ್ಟರ್, ಹಾರ್ಟ್ ರಿಲೇಟೆಡ್ ಡಿಸಾಸ್ಟರ್ ಲೇಟರ್ ಆನ್. ಓಕೆ. ಸೊ ಇದರ ಟೆಸ್ಟ್ ಏನಾದರೂ ಮಾಡ್ತಾರೆ, ಲೈಕ್ ಈ ಥರ ಪ್ರಾಬ್ಲಮ್ಸ್ ಇದೆ ಅಂತ ಬಂದ ಮೇಲೆ ಈಗ ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಟೆಸ್ಟ್ ಅಂತ ಏನಾದರೂ ಇರುತ್ತಾ ಇದಕ್ಕೆ ಅಂತ? ಎಸ್, ನಾನು ಅವಾಗಲೇ ಮಾತಾಡ್ದಂಗೆ ಫಸ್ಟು ಆರ್ಗ್ಯಾನಿಕ್ ಅಂದರೆ ಬೇರೆ ಏನಾದ್ರು ತೊಂದರೆ ಇದೆಯಾ, ಇದಕ್ಕೆ ಸೆಕ್ಸ್ ರಿಲೇಟೆಡ್ ಬೇರೆ ಏನಾದ್ರು ತೊಂದರೆ ಆಗ್ತಾ ಇದೆ ಅಂತ ಒಂದು ಬ್ಲಡ್ ಟೆಸ್ಟ್ ಪ್ಯಾನಲ್ ಹೇಳಿದೆ. ಓಕೆ. ಲೈಕ್ ಹಿಮೋಗ್ಲೋಬಿನ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅದಲ್ದಲ್ಲೇ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಆಗಿರ್ಬೋದು. ಟೆಸ್ಟೋಸ್ಟೆರಾನ್ ಲೆವೆಲ್ ಅಲ್ದಲ್ಲೇ ನೆಕ್ಸ್ಟ್ ಲೆವೆಲ್ ಆಫ್ ಹಾರ್ಮೋನಲ್ ಪ್ರೊಫೈಲ್ಸ್ ಲೈಕ್ ಪ್ರೊಲ್ಯಾಕ್ಟಿನ್ ಆಗಿರ್ಬೋದು, TSH, FSH, LH ಅಂತ ಹಾರ್ಮೋನಲ್ ಪ್ರೊಫೈಲ್ ಮಾಡಿಸ್ತೀವಿ. ಇಷ್ಟು ಅಲ್ದಲೆ ಅಕಸ್ಮಾತ್ ಒಂದೊಂದ್ಸಲಿ ಏನಾಗುತ್ತೆ, ಮೆನಿ ಪೀಪಲ್ ಒಂದೊಂದ್ಸಲಿ ಏಟಾಗಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗಿರೋದು ಉಂಟು ಆ ಜಾಗಕ್ಕೆ, ಮರ್ಮಾಂಗಕ್ಕೆ. ಸೊ ಇದೆಲ್ಲ ಕಂಡುಹಿಡಿಬೇಕಂದ್ರೆ ಬ್ಲಡ್ ಫ್ಲೋ ಚೆನ್ನಾಗಿದೆಯಾ ಅಂತ ಹೆಂಗೆ ತಿಳ್ಕೊತೀವಿ ಅಂದರೆ ನಾವು ಒಂದು ಡಾಪ್ಲರ್ ಅಂತ ಮಾಡ್ತೀವಿ. ಆ ಜಾಗದ್ದು ಒಂದು ಸ್ಕ್ಯಾನ್, ಬ್ಲಡ್ ಫ್ಲೋ ಹೆಂಗಾಗ್ತಾ ಇದೆ ಅಂತ ನೋಡ್ತೀವಿ. ಹಂಗೇನು ಮಾಡ್ಬೋದು, ಒಂದು ಸ್ಟಿಮ್ಯುಲೇಷನ್
ಫಾರ್ಮಕಾಲಜಿಕಲ್ ಅಂದರೆ ಮಾತ್ರೆ ಇಲ್ಲ ಇಂಜೆಕ್ಷನ್ ಕೊಟ್ಬಿಟ್ಟು ಸ್ಟಿಮ್ಯುಲೇಟ್ ಮಾಡಿ ಅದನ್ನು ಆರ್ಟಿಫಿಷಿಯಲ್ ಆಗಿ ನಿಲ್ಲಿಸ್ಬಿಟ್ಟು ಅದ್ರಲ್ಲಿ ಬ್ಲಡ್ ಫ್ಲೋ ಹೆಂಗಿದೆ ಅಂತಲೂ ನೋಡ್ತೀವಿ. ಸೊ ಪೀನೈಲ್ ಅಲ್ಟ್ರಾಸೌಂಡ್ ಪೀನೈಲ್ ಡಾಪ್ಲರ್ನು ಮಾಡಿ ಲಾಸ್ಟಲ್ಲಿ ಇದೆಲ್ಲ ನೋಡಿಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ನ ನಾವು ಕೊಡ್ತೀವಿ. ಓಕೆ ಓಕೆ. ಟ್ರೀಟ್ಮೆಂಟ್ ಡ್ಯೂರೇಷನ್ ಹೆಂಗಿರುತ್ತೆ ಅಂದರೆ ಈಗ ಕೆಲವೊಂದು ಡಿಸೀಸಲ್ಲಿ ನಾವು ಹೇಳ್ತೀವಿ ಕಂಪ್ಲೀಟ್ ಕ್ಯೂರ್ ಆಗುತ್ತೆ ಅಥವಾ ಕಂಪ್ಲೀಟ್ ಆಗಿ ಸರಿ ಹೋಗುತ್ತೆ ಅನ್ನೋ ಥರದ್ದು. ಸೊ ಈ ಪ್ರಾಬ್ಲಮಲ್ಲಿ ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನಲ್ಲಿ ಟ್ರೀಟ್ಮೆಂಟ್ ಹೇಗಿರುತ್ತೆ ಮತ್ತು ಓಕೆ ಕಂಪ್ಲೀಟ್ ಕ್ಯೂರ್ ಅಂತ ಹೇಳೋದಕ್ಕಾಗತ್ತಾ ಇಲ್ಲಿ ಅಂತ ಆ ಥರ ಕನ್ಸಿಡರ್ ಮಾಡಬಹುದಾ ಹೇಗೆ ಅಂತ? ಈಗ ಹೇಳ್ದಂಗೆ ಏನಾದ್ರು ತೊಂದರೆ ಇತ್ತಂದ್ರೆ ಅದನ್ನ ಟ್ರೀಟ್ ಮಾಡ್ತಾ ಹೋಗ್ಬೇಕು. ಶುಗರ್ ಇದ್ರೆ ಶುಗರ್ ಕಂಟ್ರೋಲ್ ಇಟ್ಕೊಳ್ಳೋದು, ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಇಟ್ಕೊಳ್ಳೋದು, ಥೈರಾಯ್ಡ್ ಪ್ರಾಬ್ಲಮ್ ಕಂಟ್ರೋಲ್ ಇಟ್ಕೊಳ್ಳೋದು, ಅದೆಲ್ಲ ಕಂಟ್ರೋಲ್ ಬಂದ ತಕ್ಷಣ ತಂತಾನಾಗೆ ನಿಮಗೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದಲ್ದಲೆ ಈಗ ಡಾಪ್ಲರ್ ಟೆಸ್ಟ್ ಅಲ್ಲಿ ಏನಾದ್ರು ಬೇರೆ ತರ ಪ್ರಾಬ್ಲಮ್ ಅಂತ ವೀನಸ್ ಲೀಕ್ ಆಯ್ತು, ಇಲ್ಲ ಆರ್ಟಿರಿಯಲ್ ಫಿಸ್ಟುಲಾ ಇದೆ, ಆ ಥರ ಎಲ್ಲ ಇದ್ದಾಗ ಅದಕ್ಕೆ ನಾವು ಬೇರೆ ಥರ ಟ್ರೀಟ್ಮೆಂಟ್ಗಳು ಕೊಡ್ತೀವಿ. ಇನಿಷಿಯಲಿ ಮಾತ್ರೆ ಕೊಡ್ತೀವಿ, ಅದಾದಮೇಲೆ ಅದಕ್ಕೆ ಇಂಜೆಕ್ಷನ್ಗಳಿದ್ದಾವೆ. ಅದಲ್ದಲೆ ಒಂದು ವ್ಯಾಕ್ಯೂಮ್ ಎರೆಕ್ಷನ್ ಡಿವೈಸ್ ಅಂತ ಬರುತ್ತೆ. ಅಂದರೆ ವ್ಯಾಕ್ಯೂಮ್ ಯೂಸ್ ಮಾಡಿ ಎರೆಕ್ಟ್ ಮಾಡಿಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಬೇಸಲ್ಲಿ ಎರೆಕ್ಟ್ ಆಗಿ ಇಟ್ಕೊಂಡು ಸೆಕ್ಷುವಲ್ ಕ್ರಿಯೆನ ಮಾಡಿಬಿಟ್ಟು ಆಮೇಲೆ ತೆಗೆಯೋದುಂಟು. ಅದಲ್ದಲೆ ಅಟ್ ಲಾಸ್ಟ್ ಪೀನೈಲ್ ಇಂಪ್ಲಾಂಟ್ಸ್ ಅಂತಲೂ ಇದೆ. ಅಂದರೆ ಪೆನಿಸ್ಗೆ ಆರ್ಟಿಫಿಷಿಯಲ್ ಆಗಿ ನಾವು ರಾಡ್ಗಳನ್ನ ಹಾಕಿ ನಿಲ್ಲಿಸೋದು. ಓಕೆ. ಸೊ ಟ್ರೀಟ್ಮೆಂಟ್ ಡ್ಯೂರೇಷನ್ ಎಷ್ಟು ಟೈಮ್ ಹೋಗಬಹುದು? ಟ್ರೀಟ್ಮೆಂಟ್ ಡ್ಯೂರೇಷನ್ ಯಾವುದರಿಂದ ತೊಂದರೆ ಆಗಿದೆ ಅನ್ನೋದು ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಬೇರೆದೆಲ್ಲ ತೊಗೊಂಡ್ರೆ ಲೈಫ್ ಸ್ಟೈಲ್ ಡಿಸೀಸ್ ತೊಗೊಂಡ್ರೆ ಅದೆಲ್ಲ ಲೈಫ್ ಲಾಂಗ್ ಟ್ರೀಟ್ಮೆಂಟ್. ಥೈರಾಯ್ಡ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು, ಲೈಫ್ ಲಾಂಗ್ ಟ್ರೀಟ್ಮೆಂಟ್. ಈಗ ಸೈಕಲಾಜಿಕಲ್ ಸ್ಟಾರ್ಟಿಂಗ್ ಮಾತಾಡಿದ್ನಲ್ಲ, ಸೈಕಲಾಜಿಕಲ್ ಪ್ರಾಬ್ಲಮ್ ಆದಾಗ ಯೂಶಲಿ ನಾವೇ ಟ್ರೈ ಮಾಡ್ತೀವಿ ಕೌನ್ಸಿಲಿಂಗ್ ಮಾಡೋಕ್ಕೆ. ಆಗಿಲ್ಲ ಅಂದರೆ ಕಪಲ್ಸ್ನ ನಾವು ಸೈಕ್ಯಾಟ್ರಿಸ್ಟ್ ಹತ್ರ ಇಲ್ಲ ಕೌನ್ಸಿಲರ್ಸ್ ಹತ್ರ, ಸೈಕಲಾಜಿಕಲ್ ಕೌನ್ಸಿಲರ್ಸ್ ಹತ್ರ ಕಳಿಸ್ತೀವಿ. ಅವ್ರು ಕೂತ್ಕೊಂಡು ಅವರು ಆತ್ಮಾವಲೋಚನೆ ಮಾಡಿಸಿ ಅವ್ರಿಗೆ ಕೌನ್ಸಿಲಿಂಗ್ ಕೊಟ್ಬಿಟ್ಟು ಏನು ಪ್ರಾಬ್ಲಮ್ ಇದೆ ತಿಳ್ಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಹೆಂಗೆ ಪೇಷಂಟ್ಸಲ್ಲಿ ಯಾರಿಗೆ ಈ ಥರ ಸೈಕಲಾಜಿಕಲ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರುತ್ತಲ್ಲ ಅಂಥವ್ರಿಗೆ. ಓಕೆ ಓಕೆ. ಸೊ ಹಾಗಿದ್ರೆ ಈ ಸ್ಪರ್ಮ್ ಕೌಂಟ್ ಮತ್ತು ಇದಕ್ಕೂ ಏನು ಕನೆಕ್ಷನ್ಸ್ ಇಲ್ವಾ? ಸ್ಪರ್ಮ್ ಕೌಂಟ್ ಅನ್ನೋದು ಮಕ್ಕಳು ರಿಲೇಟೆಡ್, ಮಕ್ಕಳು ಮಾಡ್ಕೊಳ್ಳೋದಕ್ಕೆ ರಿಲೇಟೆಡ್. ಸ್ಪರ್ಮ್ ಕೌಂಟ್ಗೂ ಎರೆಕ್ಷನ್ಗೂ ಸಂಬಂಧ ಇಲ್ಲ. ಒಂದೊಂದ್ಸಲಿ ಎರೆಕ್ಷನ್ಸ್ ಚೆನ್ನಾಗಿರುತ್ತೆ, ಮಕ್ಕಳಾಗಲ್ಲ. ಒಂದೊಂದ್ಸಲಿ ಅವ್ರದ್ದು ಸ್ಪರ್ಮ್ ಅನಾಲಿಸಿಸ್ ಚೆನ್ನಾಗಿರುತ್ತೆ, ಅವ್ರಿಗೆ ಎರೆಕ್ಷನ್ಸ್ ಆಗಲ್ಲ ಸರಿಗೆ. ಓಕೆ. ಈ ತರದ್ದು ಪ್ರಾಬ್ಲಮ್ಸ್ ಕೂಡ ಆಗಬಹುದು ಅಂತ. ಬಟ್ ಒಂದೊಂದ್ಸಲಿ ಓವರ್ಲ್ಯಾಪಿಂಗ್ ಅಂತ ಇರುತ್ತೆ. ಈಗ ಟೆಸ್ಟೋಸ್ಟೆರಾನ್ ಲೆವೆಲ್ ಎರಡರ ಮೇಲೆ ಆಕ್ಟ್ ಆಗುತ್ತೆ, ಒಂದೊಂದ್ಸಲಿ ಎರಡೂ ಪ್ರಾಬ್ಲಮ್ ಇರುತ್ತೆ. ಈಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದವರಲ್ಲಿ ಬೇರೆ. ಓಕೆ ಓಕೆ. ಹಾಗಿದ್ರೆ ಡೈಲಿ ಲೈಫ್ ಸ್ಟೈಲ್ ಅಲ್ಲಿ ನಾವು ಈ ತರ ಚೇಂಜಸ್ ಅನ್ನ ಮಾಡ್ಕೊಂಡ್ರೆ ಈ ಒಂದು ಪ್ರಾಬ್ಲಮ್ ಅನ್ನ ಆದಷ್ಟು ಕಂಟ್ರೋಲಿಗೆ ತರಬಹುದು ಅಂತ ಹೇಳಿದ್ರೆ ಸಾಧ್ಯ ಆಗುತ್ತಾ? ಎಸ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನಮ್ಮ ಹತ್ರ ಯಾರೇ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಬಂದಾಗ ನಾವು ಅಡ್ವೈಸ್ ಮಾಡೋದು ನಾನ್ ಫಾರ್ಮಕಾಲಜಿಕಲ್ ಟ್ರೀಟ್ಮೆಂಟ್. ಅಂದರೆ ಮೆಡಿಸಿನ್ಸ್ ಇಲ್ದಲೇ ಫಸ್ಟು ಏನು ಮಾಡಿಫೈ ಮಾಡ್ಬೋದು ಅನ್ನೋದು. ಒಂದು ಎಕ್ಸಸೈಸ್, ಅಟ್ಲೀಸ್ಟ್ ಮಿನಿಮಮ್ 30 to 45 minutes ಆಫ್ ಬ್ರಿಸ್ಕ್ ವಾಕ್ ಪರ್ ಡೇ 2 times ಡೈಲಿ. ದಟ್ಸ್ ದ ಬೆಸ್ಟ್ ಸೊಲ್ಯೂಷನ್. ಅದಲ್ದಲೆ ಡಯಟ್, ಗುಡ್ ಡಯಟ್ ಅಂದರೆ ಯಾವುದು ಟೆಸ್ಟೋಸ್ಟೆರಾನ್ ಬೂಸ್ಟ್ ಮಾಡುತ್ತಲ್ಲ ಅಂಥ ಡಯಟ್ನ ತೊಗೊಳೋದು ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ಕೇಳಿದ್ರೆ ನುಗ್ಗೆಕಾಯಿ ಸೊಪ್ಪು, ಸೋರೆಕಾಯಿ, ಡ್ರೈ ಫ್ರೂಟ್ಸು, ಎಸ್ಪೆಷಲಿ ವಾಲ್ನಟ್ ಆ್ಯಂಡ್ ಅವಕಾಡೋ, ಪ್ರೋಟೀನಿಷಿಯಸ್ ಡಯಟ್ಸು, ಇದರಲ್ಲೆಲ್ಲ ಯಥೇಚ್ಛವಾಗಿ ಟೆಸ್ಟೋಸ್ಟೆರಾನ್ ವೃದ್ಧಿ ಮಾಡೋ ಅಂಥ ಕಣಗಳಿರ್ತವೆ. ಅದಲ್ದಲೆ ಎಕ್ಸಸೈಸ್, ಡಯಟ್ ಆದಮೇಲೆ ನೆಕ್ಸ್ಟ್ ಅಕಸ್ಮಾತ್ ಇದರಲ್ಲಿ ಸಾಲ್ವ್ ಆಗ್ತಾ ಇಲ್ಲ ಅಂದರೆ ಏನಾದ್ರು ತೊಂದರೆ ಇದ್ದಾಗ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅದಕ್ಕೆ ಮಾತ್ರೆಗಳು. ಇಷ್ಟೇ ಇಲ್ಲ ಅಂದಮೇಲೆ ಲಾಸ್ಟಲ್ಲಿ ನಾವು ಒಂದೊಂದ್ಸಲಿ ಏನು ಮಾಡ್ತೀವಿ, ಟ್ರಯಲ್ ಆಫ್ PDE5 ಇನಿಬಿಟರ್. ಅದು PDE5 ಇನಿಬಿಟರ್ ಅನ್ನೋದು ಮಾತ್ರೆಗಳು, ಅದನ್ನ ಟ್ರೈ ಮಾಡ್ತೀವಿ ಸ್ವಲ್ಪ ಜನಕ್ಕೆ. ಸೊ PDE5 ಇನಿಬಿಟರಲ್ಲಿ ಮೋಸ್ಟ್ ಆಫ್ ದೆಮ್ಗೆ ಎರೆಕ್ಷನ್ಸ್ ಆಗೇ ಆಗುತ್ತೆ. ಬಟ್ PDE5 ಇನಿಬಿಟರ್ ಆ್ಯಕ್ಟ್ ಮಾಡಬೇಕಂದ್ರೆ, ಈ ಮಾತ್ರೆಗಳು ಆ್ಯಕ್ಟ್ ಮಾಡಬೇಕಂದ್ರೆ ಸುಮ್ಮನೆ ಮಾತ್ರೆ ತೊಗೊಂಡ ತಕ್ಷಣ ಹಂಗೆ ನಿಂತ್ಕೊಂಡ್ಬಿಡಲ್ಲ. ಅದಕ್ಕೆ ಸ್ಟಿಮ್ಯುಲೇಷನ್ ವೆರಿ ಇಂಪಾರ್ಟೆಂಟ್. ಪಾರ್ಟ್ನರ್ಸ್ ರೋಲ್ ಇಸ್ ವೆರಿ ಇಂಪಾರ್ಟೆಂಟ್ ಓವರ್ ದೇರ್. ಒಂದ್ಸಲಿ ಸ್ಟಿಮ್ಯುಲೇಷನ್ ಆದಮೇಲೆ ತಂತಾನಾಗೆ ಎರೆಕ್ಷನ್ಸ್ ಚೆನ್ನಾಗಿರುತ್ತೆ. ಓಕೆ ಓಕೆ. ಸೊ ಹಾಗಿದ್ರೆ ಈ ಲೈಂಗಿಕ ಆರೋಗ್ಯ ಅನ್ನುವಂಥದ್ದು ನಮ್ಮ ಆರೋಗ್ಯದ ಒಂದು ಭಾಗ ಹೌದು ಅನ್ನೋದನ್ನ ಇನ್ನು ಕೆಲವರು ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಅಂದರೆ ಆ ಒಂದು ನಾಚಿಕೆ, ಆ ಶೈನೆಸ್ ಇದ್ದೇ ಇರುತ್ತೆ. ಸೊ ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ ಸರ್ ಏನು ಹೇಳ್ತೀರಾ, ಲೈಕ್ ಲೈಂಗಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ನಿಮ್ಮ ಸಲಹೆ ಏನು ಅಂತ? ನೀವು ಹೇಳ್ದಂಗೆ ಲೈಂಗಿಕ ಆರೋಗ್ಯ ಅನ್ನೋದು ಅದೇ ಸಪ್ರೇಟ್ ಅಲ್ಲ, ನಮ್ಮ ಆರೋಗ್ಯದ ಒಂದು ಭಾಗ. ಲೈಂಗಿಕ ಸಮಸ್ಯೆ ಏನಾರು ಇತ್ತಂದರೆ ನಮ್ಮ ಆರೋಗ್ಯದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತಲೇ ಅರ್ಥ, ಸುಮ್ಮನೆ ಆಗಲ್ಲ ಅದು. ಸೊ ಈ ಮೆನ್ಸ್ ಹೆಲ್ತ್ ಅಂತ ಆಲ್ರೆಡಿ ಅಷ್ಟೊಂದು ಹೇಳಿದ್ದೀನಿ. ಥೈರಾಯ್ಡ್ ಪ್ರಾಬ್ಲಮ್ ಅಲ್ಲ ಎಲ್ಲ ಬಂದುಬಿಡ್ತು, ಶುಗರ್ ಬಂತು, ಕೊಲೆಸ್ಟ್ರಾಲ್ ಬಂತು, ಥೈರಾಯ್ಡ್ ಪ್ರಾಬ್ಲಮ್ ಬಂತು, ಹಾರ್ಟ್ ಪ್ರಾಬ್ಲಮ್ ಬಂತು, ಆಮೇಲೆ ಲಿವರ್ ಪ್ರಾಬ್ಲಮ್, ಲೆಫ್ಟ್ ಇಲ್ಲ ಡಿರೇಂಜ್ಮೆಂಟ್ ಇದ್ರೂ ಆಗುತ್ತೆ.
ಸೊ ನಮ್ಮದು ಓವರ್ ಆಲ್ ವೆಲ್ ಬೀಯಿಂಗ್ ನಮ್ಮ ಸೆಕ್ಷುವಲ್ ಹೆಲ್ತ್ ಮೇಲೆ ಡಿಪೆಕ್ಟ್ ಆಗುತ್ತೆ. ನಮ್ಮ ಸೆಕ್ಷುವಲ್ ಹೆಲ್ತ್ ಚೆನ್ನಾಗಿತ್ತು ಅಂದರೆ ನಾವು ಚೆನ್ನಾಗಿದ್ದೀವಿ ಅಂತ ಅರ್ಥ, ಇಲ್ವಾ ಏನೋ ತೊಂದರೆ ಇದೆ ನಮ್ಮ ಬಾಡಿಲಿ ಅಂತ ಅರ್ಥ. ಸೊ ಅದ್ರ ಪ್ರಕಾರ ಹೋಗಿ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಉತ್ತಮ, ಬೇರೆ ತೊಂದರೆನೂ ತಡೆಗಟ್ಬೋದು. ಓಕೆ ಡಾಕ್ಟರ್, ಈಗ ಇದಕ್ಕೆ ಪರಿಹಾರ ಅಂತ ಮಾತಾಡಿದಾಗ ನೀವು ಹೇಳಿದ್ರಿ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು ಅಂತ. ಅದು ಒಂದು ಕಡೆ ಆದರೆ, ಈಗ ಟ್ರೀಟ್ಮೆಂಟ್ ವಿಚಾರಕ್ಕೆ ಬರೋದಾದರೆ ಚಿಕಿತ್ಸೆ ಅಂತ ಬಂದಾಗ ಹೇಗಿರುತ್ತೆ ಅಂದರೆ, ಒಂದು ಪರ್ಸನಿಂದ ಇನ್ನೊಂದು ಪರ್ಸನ್ಗೆ ಚಿಕಿತ್ಸೆ ಬೇರೆ ಬೇರೆ ಇರುತ್ತಾ, ಯಾವ ರೀತಿ ಪ್ರೊಸೀಜರ್ ಇರುತ್ತೆ, ಇದ್ರ ಬಗ್ಗೆ ಹೇಳೋದಾದರೆ? ಎಸ್, ಟ್ರೀಟ್ಮೆಂಟ್ ಅಂತ ಬಂದಾಗ ವಿ ಸಿ ದ ಪರ್ಸನ್ ಆಸ್ ದ ಹೋಲ್. ಸುಮ್ಮನೆ ಕಾಯಿಲೆನ ತೊಗೊಂಡು ಟ್ರೀಟ್ ಮಾಡಲ್ಲ ನಾವು. ಆ ಪರ್ಸನ್ಗೆ ಏನು ತೊಂದರೆ ಇದೆ ಅದರ ಪ್ರಕಾರ ಟ್ರೀಟ್ ಮಾಡ್ತೀವಿ. ಅಟ್ ಲಾಸ್ಟ್ ಯಾವುದು ಕೆಲಸ ಮಾಡ್ತಾ ಇಲ್ಲ ಅಂದಾಗ ಫಸ್ಟು ನಾವು ಗುಳಿಗೆಗಳಿಂದ ಸ್ಟಾರ್ಟ್ ಮಾಡ್ತೀವಿ. ಇತ್ತೀಚೆಗೆ ಎಷ್ಟೊಂದು PDE5 ಇನ್ಹಿಬಿಟರ್ಸ್ ಮಾತ್ರೆಗಳಿದ್ದಾವೆ. ಅದು ತೊಗೊಂಡಾಗ ಯೂಶಲಿ 1 ರಿಂದ 1.5 ಗಂಟೆ ಲೈಂಗಿಕ ಕ್ರಿಯೆ ಮುಂಚೆ ತೊಗೊಂಡು ಅದಾದಮೇಲೆ ಲೈಂಗಿಕ ಸಂಭೋಗ ಮಾಡಿದ್ರೆ ಲೈಂಗಿಕ ಸಂಭೋಗ ಮಾಡೋಕ್ಕೆ ಈಸಿ ಆಗುತ್ತೆ. ಅದಲ್ಲದೆ ಈ ಮಾತ್ರೆಗಳು ಒಂದೊಂದ್ಸಲಿ ಏನಾಗುತ್ತೆ, ಹೋಗ್ತಾ ಕೆಲಸ ಮಾಡಲ್ಲ. ನಾವು ನಮ್ಮ ಶಿಶ್ನಕ್ಕೆ ಇಂಜೆಕ್ಷನ್ ಅಂತ ಮಾಡ್ತೀವಿ. ಯಾವಾಗ ಲೈಂಗಿಕ ಕ್ರಿಯೆ ಮಾಡಬೇಕು ಒಂದು 5-10 ನಿಮಿಷ ಮುಂಚೆ ಮಾಡಿಬಿಟ್ಟು ಇಂಜೆಕ್ಷನ್ ಕೊಟ್ಟು ನಿಮಿರುವಿಕೆ ಆದ ತಕ್ಷಣ ನಾವು ಲೈಂಗಿಕ ಕ್ರಿಯೆ ಮಾಡ್ಬೋದು. ಇದಲ್ದಲೇ ನಮ್ಮದು ಯುರತ್ರ ಒಳಗಡೆನೂ ಮಾತ್ರೆ ಇಟ್ಕೊಬೋದು. ಬಟ್ ಅದು ವೆರಿ ಪೈನ್ಫುಲ್, ಅದು ಮಾತ್ರೆ ಇಟ್ಕೊಳ್ಳೋದಲ್ಲ. ಅದರಿಂದನೂ ನಮ್ಮ ನಿಮಿರುವಿಕೆ ಇನ್ಕ್ರೀಸ್ ಮಾಡ್ಬೋದು. ಲಾಸ್ಟಲ್ಲಿ ಇದು ಯಾವುದೂ ಆಗಿಲ್ಲ ಅಂದರೆ ಇನ್ನೊಂದು 2 ಇದ್ದಾವೆ, ವ್ಯಾಕ್ಯೂಮ್ ಎರೆಕ್ಷನ್ ಡಿವೈಸ್ ಅಂತ. ವ್ಯಾಕ್ಯೂಮ್ನ ಯೂಸ್ ಮಾಡಿ ಅದೊಂದು ಡಿವೈಸ್ ಬರುತ್ತೆ. ನಿಮಿರುವಿಕೆ ಮಾಡಿಸ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ನ ನಾವು ಯೂಶಲಿ ಸಿಸ್ಟಮ್ದ ಬೇಸ್ಗೆ ಹಾಕಿ ಅದರಿಂದ ನಿಮಿರುವಿಕೆ ಮಾಡಿಸ್ಕೊಂಡು ಸಂಭೋಗ ನಡೆಸ್ಬೋದು. ಇದಲ್ದಲೆ ಲಾಸ್ಟಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಪೀನೈಲ್ ಇಂಪ್ಲಾಂಟ್ಸ್ ಅಂತ ಕರಿತೀವಿ. ಪೀನೈಲ್ ಇಂಪ್ಲಾಂಟ್ ಅಂದರೆ ಪೀನಿಸ್ಗೆ ನಮ್ಮ ವೀಕ್ಷಕರಿಗೆ ಅರ್ಥ ಆಗಂಗೆ ಪೀನಿಸ್ಗೆ ರಾಡ್ ಹಾಕೋದು. ಆ ಡಿಫ್ರೆಂಟ್ ಟೈಪ್ಸ್ ಆಫ್ ಪೀನೈಲ್ ಇಂಪ್ಲಾಂಟ್ಸ್ ಇರ್ತವೆ. ಒಂದು ನಾವೇ ಎರೆಕ್ಷನ್ ಮಾಡ್ಕೊಬೋದು, ಅಂದರೆ ಸಾಫ್ಟ್ ಆಗಿರುತ್ತೆ. ಅಲ್ಲೊಂದು ಬಟನ್ ಇರುತ್ತೆ, ಬಟನ್ ಪ್ರೆಸ್ ಮಾಡ್ತಾ ನಿಮಿರುವಿಕೆ ಆಗುತ್ತೆ. ಲೈಂಗಿಕ ಕ್ರಿಯೆ ಮುಗಿದ ಮೇಲೆ ಆ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ಅದು ಸಾಫ್ಟ್ ಆಗೋಗುತ್ತೆ. ಅದಲ್ಲದೆ ಸೆಮಿ ಮ್ಯಾಲಿಬಲ್ ಇಂಪ್ಲಾಂಟ್ಸ್, ಯಾವಾಗಲೂ ನಿಮಿರುವಿಕೆ ಆಗೋಂಥದ್ದು ಇಂಪ್ಲಾಂಟ್ಸನ್ನು ಹಾಕಿರ್ತೀವಿ. ದೀಸ್ ಆರ್ ಆಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್. ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ವೆರಿ ಡಿಟೀರಿಯಸ್ ಫಾರ್ ದಿಸ್ ಸೆಕ್ಷುವಲ್ ಹೆಲ್ತ್. ದಯವಿಟ್ಟು ಅದನ್ನ ಕ್ವಿಟ್ ಮಾಡಬೇಕು. ಓಕೆ, ಸೊ ಹ್ಯಾಬಿಟ್ಸ್ ಕೂಡ ತುಂಬಾನೇ ಮುಖ್ಯ ಆಗುತ್ತೆ ಅಂತ. ನಾಟ್ ಓನ್ಲಿ ಫಾರ್ ದಿಸ್, ಅವಾಗಲೇ ಮಾತಾಡ್ದಂಗೆ ಇದಕ್ಕೂ ಪ್ರಾಬ್ಲಮ್ ಆಗುತ್ತೆ, ಹಾರ್ಟ್ಗೂ ಪ್ರಾಬ್ಲಮ್ ಆಗುತ್ತೆ, ಎರಡೂ ಒಂದೇ. ಡಾಕ್ಟರ್, ಈಗ ನೀವು ಹೇಳಿದ್ರಿ ಲೈಫ್ ಸ್ಟೈಲ್ ನಿಂದಾಗಿ ಅದನ್ನ ಕಂಟ್ರೋಲ್ ಮಾಡ್ಬೋದು ಅಥವಾ ತಡೆಗಟ್ಟೋದಕ್ಕೆ ಸಾಧ್ಯ ಆಗ್ಬಹುದು ಅಂತ. ಸೊ ಈಗ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಈಗ ಯುವಕರಲ್ಲಿ ಈ ಸಮಸ್ಯೆ ಹೆಚ್ಚಾಗ್ತಿದೆ ಅಂತ ಹೇಳಿದ್ರಿ. ಅಟ್ ದ ಸೇಮ್ ಟೈಮ್ ನಾವು ನೋಡೋದಾದ್ರೆ ಯುವಕರಲ್ಲಿ ಹ್ಯಾಬಿಟ್ಸ್ಗಳು ಕೂಡ ಹೆಚ್ಚಾಗುತ್ತೆ. ಅಂದರೆ ಸ್ಟ್ರೆಸ್ ಕಡಿಮೆ ಮಾಡಬೇಕು, ವರ್ಕ್ ಸ್ಟ್ರೆಸ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಇದನ್ನು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ. ಸೊ ಈ ರೀತಿ ಹ್ಯಾಬಿಟ್ಗಳಿಗೂ ಮತ್ತು ಎರೆಕ್ಟೈಲ್ ಡಿಸ್ಫಂಕ್ಷನಿಗೂ ಹೇಗೆ ಕನೆಕ್ಷನ್ಸ್ ಇದೆ? ಸೊ ಎಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಇದು ಅಂತ? ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಅನ್ನೋದು ಇದೊಂದೇ ಅಂತಲ್ಲ, ಯಾವುದೇ ಕಾಯಿಲೆಗಾಗಲಿ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದ್ದಂಗೆ. ನೀವು ಆವಾಗಲೇ ಹೇಳಿದ್ರಿ ಸರ್, ಇತ್ತೀಚಿನ ಯುವಕರಲ್ಲಿ ಸ್ಟ್ರೆಸ್ ಇದೆ ಅದಕ್ಕೆ ತೊಗೊತಾರೆ ಅಂತ. ನನಗಿರೋ ಸ್ಟ್ರೆಸ್ ಅವ್ರಿಗಿರುತ್ತಾ? ನಾನು ಡೈಲಿ ಸಿಗರೇಟು ಮತ್ತು ಆಲ್ಕೋಹಾಲ್ ಕುಡ್ಬಿಟ್ಟು ಮಲ್ಕೊಬೇಕಂಗ ನೀವು ಪ್ರಕಾರ ಸ್ಟ್ರೆಸ್ ಅಷ್ಟು ಕಡಿಮೆ ಮಾಡುತ್ತೆ ಅಂದರೆ ಅದೆಲ್ಲ ನಾವು ಅಂದ್ಕೊಳ್ಳೋದಷ್ಟೇ. ಸಿಗರೇಟ್ ಓಡಿದ ತಕ್ಷಣ, ದಮ್ ಓಡಿದ ತಕ್ಷಣ ನಮ್ಮದು ಕಡಿಮೆ ಆಗುತ್ತೆ ಸ್ಟ್ರೆಸ್ ಅಂದ್ಕೊಳ್ಳೋದು, ಅದೇ ಜಸ್ಟ್ ಒಂದು ಸೈಕಲ್. ಬಟ್ ಅದರಿಂದ ಆಗೋದು ಟೆಂಪರರಿ ರಿಲೀಫ್ ಅನ್ನೋ ಥರ ಆಗುತ್ತೆ. ಇಲ್ಲ, ಅದಕ್ಕೆ ಟೆಂಪರರಿ ರಿಲೀಫ್ ಅಲ್ಲದಿಲ್ಲ. ಅವ್ರ ಮೈಂಡಲ್ಲಿ ಅನ್ಕೊಂಡ್ಬಿಡ್ತಾರೆ. ಈಗ ಆವಾಗಲೇ ಹೇಳಿದ್ನಲ್ಲ, ಮೈಂಡಲ್ಲಿ ಅನ್ಕೊಂಡ್ಬಿಟ್ರೆ ಅಥೋ ಏನೋ ಸರಿಗಾಗಿಲ್ಲಪ್ಪ, ನಿನ್ನೆ ನನ್ನ ಕ್ರಿಯೆ ಸರಿಗಾಗಿರಲಿಲ್ಲ, ಇವತ್ತು ಅದೇ ಥರ ಆಗ್ಬೋದೇನೋ ಅಂತ ಅನ್ಕೊಂಡ್ರೆ ಇವತ್ತು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೆಕ್ಸ್ ಮಾಡಬೇಕಾದ್ರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಸೆಕ್ಷುವಲ್ ಲೈಫಲ್ಲಿ ವ್ಯಾಕ್ಸಿಂಗ್ ಆ್ಯಂಡ್ ವೇನಿಂಗ್ ಅಂದರೆ ಏಳು ಬೀಳುಗಳು ಇದ್ದೇ ಇರುತ್ತೆ. ಒಂದಿನ ಸರಿ ಆಗ್ಬೋದು, ಒಂದಿನ ಸರಿ ಆಗ್ದಲೇ ಇರ್ಬೋದು. ಸರಿ ಆಗದಿಲ್ಲಿರೋ ದಿನನ ನಾಳೆನೂ ಅದನ್ನೇ ಮುಂದಕ್ಕೆ ಇಟ್ಕೊಂಡು ಯೋಚನೆ ಮಾಡ್ಕೊಂಡು ನಮ್ಮ ಕ್ರಿಯೆ ಮಾಡೋ ಟೈಮಲ್ಲಿ ಯೋಚನೆ ಮಾಡಿದ್ರೆ ತಿರ್ಗಾ ಅವಾಗಲೂ ಅದೇ ಥರ ಆಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಎಮೋಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡ್ಬೇಕು. ಒಂದ್ಸಲಿ ಸರಿ ಆಗಿಲ್ಲ, ನೆಕ್ಸ್ಟ್ ದಿನ ಸರಿ ಆಗುತ್ತೆ, ಅದರಲ್ಲೇನಿದೆ. ಸೇಮ್ ಅದೇ ಥರನೇ ಸ್ಮೋಕಿಂಗ್ ಆಲ್ಕೋಹಾಲ್ ಬಂದಾಗ ಸ್ಟ್ರೆಸ್ಗೋಸ್ಕರ ತೊಗೊಳೋದು ಅದೆಲ್ಲ ಸುಳ್ಳು. ಅದು ತೊಗೊಂಡ್ರೆ ಏನಾಗುತ್ತೆ ಅಂದರೆ ನಿಮ್ಮ ಹಾರ್ಟ್ಗೂ ಪ್ರಾಬ್ಲಮ್ ಆಗುತ್ತೆ, ಬೇರೆ ಆರ್ಗನ್ಸ್ಗೂ ಪ್ರಾಬ್ಲಮ್ ಆಗುತ್ತೆ, ಜೊತೆಗೆ ಎರೆಕ್ಷನ್ಸ್ಗೂ ಪ್ರಾಬ್ಲಮ್ ಆಗುತ್ತೆ. ನೀವೇ ಯೋಚನೆ ಮಾಡಬೇಕು, ಸೆಕ್ಸ್ ಬೇಕಾ ಇಲ್ಲ ನಿಮ್ಗೆ ಹ್ಯಾಬಿಟ್ಸ್ ಬೇಕಾ.
ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪುರುಷರ ಒಂದು ಆರೋಗ್ಯ ಸಮಸ್ಯೆ ಅಂತ ಹೇಳ್ಬೋದು, ಸೊ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮಿರುಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು, ಅಂದರೆ ಕೆಲವರಿಗೆ ಯಾರ ಹತ್ರ ಹೇಳ್ಕೊಳ್ಳಿಕ್ಕೂ ಅಲ್ಲ ಅಥವಾ ಡಾಕ್ಟರ್ ಹತ್ರನೂ ಮಾತಾಡೋದಕ್ಕೆ ಮುಜುಗರ ಅನ್ನೋ ಥರ ಇರುತ್ತೆ. ಸೊ ಅಂಥವರಿಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್, ಅಂದರೆ ಅದು ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಏನು ವಿಚಾರ, ಟ್ರೀಟ್ಮೆಂಟ್ ಆಪ್ಷನ್ಸ್ ಹೇಗಿರುತ್ತೆ, ಸೊ ಎಲ್ಲ ವಿಚಾರದ ಬಗ್ಗೆ ಒಂದು ಸರಳವಾಗಿರುವಂಥ ಮಾಹಿತಿಯನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಧನ್ಯವಾದಗಳು. ಸೊ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮಿರುಕೆ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.